ಆ ವರ್ಣ ಪದ ವಾಕ್ಯಾರ್ಥ ಗದ್ಯ ಪದ್ಯ ಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯ ದರತಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇವ ಹರ್ಮ್ಯೇವ ಸಮಕರ ನಿಪಾತೋ ಹಿಮಕರಃ. ವನೇವ ಹರ್ಮ್ಯೇವ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ ಹಾಗೂ ಈ ಸರಣಿಗೆ ದತ್ತಿ ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ದತ್ತಿ ಪರಿವಾರದ ಕುಟುಂಬದವರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸರಣಿಯ ಮೊದಲ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಆಚಾರ್ಯ ಶಂಕರರು ಜಗನ್ಮಾತೆಯನ್ನು ಸ್ತೋತ್ರ ಮಾಡ್ತಾ ಒಂದು ಮಾತು ಹೇಳ್ತಾರೆ, ದವೀಯಾಂಸಂ ದೀನಂ ಅಂತ. ಪ್ರಾರ್ಥನಾ ಪದ್ಯದಲ್ಲಿ ಅದನ್ನು ಹೇಳ್ತಾ ಇದ್ದೇನೆ ನಾನು. ಆದರೆ ಈ ಸರಣಿಗೆ ಈ ಮಾತು ಅಕ್ಷರಶಃ ಅನ್ವಯಿಸುವಂತಹದ್ದು. ಸಂಸ್ಕೃತದಲ್ಲಿ ದವಿಯಾನ್ ಅಂದರೆ ದೂರ ಸರಿದವನು, ದೂರದಲ್ಲಿರುವವನು ಅಂತ ಅರ್ಥ. ಹಾಗೆ ನಾವು ಸಹ ಪ್ರಾಯಶಃ ಏಪ್ರಿಲ್ ಮೊದಲನೇ ವಾರ ಆದ ಮೇಲೆ ತಿಂಗಳ ಅದೇ ಆದರೂ ಸಹ ದಿನಗಳ ಸಂಖ್ಯೆಯಲ್ಲಿ ಬಹಳಷ್ಟು ದಿನಗಳಾದ್ದರಿಂದ ಜಗನ್ಮಾತೆಯ ಚಿಂತನೆಯಿಂದ ದವೀಯಾಂಶ ಸಾಕಷ್ಟು ದೂರ ಸರಿದು ಬಿಟ್ಟಿದ್ದೇವೆ. ಹಾಗಾಗಿ ಇಂದು ಆ ಶ್ಲೋಕದ ಅರ್ಥ ಅಲ್ಲ, ಯಾವತ್ತೂ ನಮ್ಮ ಜೀವನದಲ್ಲಿ ಪೂರ್ತಿ ಅದು ಅಪ್ಲೈ ಆಗತ್ತೆ, ಆದರೆ ಇವತ್ತು ಚಿಂತನೆಯ ದೃಷ್ಟಿಯಿಂದ ಹೆಚ್ಚು ಅದು ಅನ್ವಯಿಸ್ತದೆ ಅಂತ ಹೇಳ್ತಾ, ಹಾಗೆ ನಾವು ನಿನ್ನ ಚಿಂತನೆಯಿಂದ ನಿನ್ನ ಶ್ರವಣದಿಂದ ದೂರ ಸರಿದಿದ್ದೇವಮ್ಮ. ಹಾಗಾಗಿ ಈಗ ಮತ್ತೆ ಪುನಃ ನಿನ್ನತ್ತ ಮುಖ ಮಾಡಿದ್ದೇವೆ. ನಮ್ಮನ್ನು ಒಪ್ಪಿಕೊಂಡು ಚಿಂತನೆಗೆ ನೀನು ಬಾ ಅಂತ ಆಕೆಯನ್ನು ಕರಿತಾ ಈ ಸರಣಿಯ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಜಗನ್ಮಾತೆಯ ಪ್ರಸಿದ್ಧ ಹೆಸರುಗಳಲ್ಲಿ ತ್ರಿಪುರ ಎನ್ನುವಂಥದ್ದು ಕೂಡ ಅಲ್ಲಿಂದ ಶುರುವಾಯಿತು. ಎಲ್ಲ ತ್ರೀ 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 ಅಂತ, ದಯವಿಟ್ಟು ಇಂಗ್ಲೀಷ್ನ ತ್ರೀ ಅಂತ ಅಂದ್ಕೊಳ್ಬೇಡಿ. ಹಾಗೆ ಶುರುವಾದಂಥದ್ದು ಎಲ್ಲಿವರೆಗೆ ಶುರುವಾಯಿತು ಕೇಳಿದರೆ ತ್ರಿಪುರ ಮತ್ತು ತ್ರಿಜಗದ್ವಂದ್ಯ ಈ ಎರಡು ನಾಮಗಳಿಗೆ ಬಂದು ನಿಂತಿದೆ. ಮೂರರಲ್ಲಿ ಎರಡು ಮಾತ್ರ ಆಗಿದೆ. ಆ ಮೂರರಲ್ಲಿ ಇವಾಗ ಮೂರನೇ ನಾಮದಿಂದ ನಾವು ಶುರು ಮಾಡಬೇಕು. ತ್ರಿಮೂರ್ತಿ ಎನ್ನುವಂತಹ ನಾಮದಿಂದ. ಹಿಂದಿನ ನಾಮ ತ್ರಿಜಗದ್ವಂದ್ಯ ಅಂತ ಆಗಿತ್ತು. ಒಂದು ಸಲ ಅದನ್ನು ನೆನಪಿಸಿ ಮುಂದಕ್ಕೆ ಬರ್ತೇನೆ. ತ್ರಿಜಗದ್ವಂದ್ಯ ಅಂದರೆ ಮೂರು ಲೋಕಗಳಿಂದ ಒಂದೇಳಾದವಳು ಅಂತ ಅರ್ಥ. ಲೋಕ ಅನ್ನೋದಕ್ಕೆ ಅರ್ಥ ಜಗತ್ತು ಅಂತ ಅಷ್ಟೇ ಅರ್ಥ ಅಲ್ಲ, ಸಮುದಾಯ ಅಂತ ಅರ್ಥ. ಮೂರು ತರಹದ ಸಮುದಾಯದವರಿಂದ ನೀನು ಒಂದೇಳಾಗಿದ್ದೀಯೇ, ಆದ್ದರಿಂದ ನಿನ್ನ ಹೆಸರು ಜಗದ್ವಂದ್ಯ ಅಂತ, ತ್ರಿಜಗದ್ವಂದ್ಯ ಅಂತ. ಹಾಗಿದ್ರೆ ಆ ಮೂರು ಲೋಕ ಅಥವಾ ಮೂರು ಸಮುದಾಯ ಯಾವ್ಯಾವುದು ಅಂದರೆ ಸ್ವರ್ಗದಲ್ಲಿರುವವರು, ಮತ್ತು ಮರ್ತ್ಯ ನಾವಿರುವಂತಹ ಈ ಮಾರ್ಟಾಲಿಟಿ ಮನುಷ್ಯ ಲೋಕ, ಮತ್ತು ಪಾತಾಳ ಇದಕ್ಕಿಂತ ಕೆಳಗಿರುವಂತಹ ದೈತ್ಯದಾನವರುಗಳು. ಈ ಎಲ್ಲರಿಂದಲೂ ಸಹ ನೀನು ಸಮಾನಳಾಗಿ ಒಂದೇಳಾದವಳಿಂದ
ನಿನ್ನ ಹೆಸರು ತ್ರಿಜಗದ್ವಂದ್ಯ ಅಂತ. ಅದಾದ ಮೇಲೆ ಈ ಲೋಕ ಅನ್ನೋದಕ್ಕೆ, ಜಗತ್ತನ್ನೋದಕ್ಕೆ ಸಮೂಹ ಅಂತ ಹೇಳಿದೆ. ಆ ಅರ್ಥ ಹಿನ್ನೆಲೆಯಲ್ಲಿ ದೇವತೆಗಳು, ದಾನವರು ಮತ್ತು ಮಾನವರು, ಮಾನವರಲ್ಲೇ ಇರುವ ಕೆಲವು ದಾನವರು, ಈ ಎಲ್ಲರಿಂದಲೂ ಸಹ ನೀನು ಒಂದೇಳಾದ್ದರಿಂದ ನೀನು ತ್ರಿಜಗದ್ವಂದ್ಯಳು ಅಂತ. ಮತ್ತು ಇನ್ನೂ ಒಂದು ಅರ್ಥ ಉಂಟು. ತ್ರಿಜಗದ್ವಂದ್ಯ ಅಂದರೆ ಜಗನ್ಮಾತೆಯ ಆರಾಧಕರಲ್ಲಿ 3 ತರಹದವರು ಇರ್ತಾರೆ ಸಾಮಾನ್ಯವಾಗಿ. ಎಲ್ಲ ದೇವರ ಆರಾಧಕರಲ್ಲೂ 3 ಗುಂಪಿದ್ದೇ ಇರ್ತದೆ. ಒಂದು ಆರ್ತರು. ಆರ್ತರು ಅಂದರೆ ದುಃಖಕ್ಕೆ ಸಿಲುಕಿದವರು. ಅವರು ತಮ್ಮ ನೋವನ್ನು, ಸಂಕಟವನ್ನು ದೂರ ಮಾಡಿಕೊಳ್ಳೋದಕ್ಕೋಸ್ಕರ ಭಗವಂತನನ್ನು, ಭಗವತಿಯನ್ನು ನೆಚ್ಚಿಕೊಳ್ತಾರೆ. ಆ ನೋವು ನಿವಾರಣೆ ಆದ ತಕ್ಷಣ ಆಯ್ತಲ್ಲ ಅಂತ ಬಿಟ್ಟುಬಿಡ್ತಾರೆ. ಹಾಗಾಗಿ ಅಲ್ಲಿ ಒಂದು ವಂದನಾರ್ಪಣೆ ಮಾಡಿ ಕಳಿಸ್ಕೊಟ್ಬಿಡೋದು. ಇವರು ಮೊದಲನೇವರು ಆರ್ತರು. ಅದಾದ ಮೇಲೆ ಎರಡನೇವರು ಜಿಜ್ಞಾಸುಗಳು. ಗೀತೆಯಲ್ಲಿ ಬರುವಂಥ ಮಾತು ಇದು. ಆಕೆಯ ಸ್ವರೂಪವನ್ನು ತಿಳಿಬೇಕು ಅಂತ ಬಯಸುವಂಥವರು. ಇವರು ಹೆಚ್ಚು ಕಾಲ ಆಕೆಯ ಬಗ್ಗೆ ವಿಚಾರ ಮಾಡ್ತಾರೆ, ಆಕೆಯನ್ನು ಹೆಚ್ಚು ಹಚ್ಚಿಕೊಳ್ತಾರೆ. ಯಾಕೆಂದರೆ ಜಿಜ್ಞಾಸುಗಳಾದವರಿಗೆ ತಕ್ಷಣಕ್ಕೆ ವಿಷಯ ಸಿಗುವುದಿಲ್ಲ, ಜೀವನದುದ್ದಕ್ಕೂ ನಡೆಯುವಂತಹ ಪ್ರಕ್ರಿಯೆ ಅದು. ಹಾಗಾಗಿ ನಿರಂತರ ಆಕೆಯನ್ನು ಕುರಿತು ಚಿಂತನೆ ಮಾಡ್ತಾರೆ. ಇವರ ಗುಂಪು ಎರಡನೆಯದು. ಮೂರನೆಯ ಗುಂಪು ಅರ್ಥಾರ್ಥಿಗಳು. ಕೇವಲ ತಮ್ಮ ಲೌಕಿಕವಾದಂತಹ ಕಾಮನೆಗಳನ್ನು ಈಡೇರಿಸಿಕೊಳ್ಳೋದಕ್ಕೇನೆ ಆಕೆಯನ್ನು ಆರಾಧಿಸುವವರು, ಧನ ಕನಕಾದಿಗಳನ್ನು ಪಡೆಯೋದಕ್ಕೋಸ್ಕರ. ಇವರು ಮೂರನೆಯವರು. ಹೀಗೆ ತ್ರಿಜಗತ್ತಂದರೆ ಇವರೇ 3 ಜಗತ್ತು, 3 ಸಮುದಾಯ, 3 ಲೋಕ. ಇಂಥವರಿಂದ ಒಂದೇಳಾದವಳು ಎನ್ನ ಅರ್ಥ. ಈ ಎಲ್ಲ ಅರ್ಥವನ್ನು ನಾನು ಹೇಳಿದ್ದೆ. ಅದನ್ನು ಸಂಕ್ಷೇಪವಾಗಿ ಮುಂದಿನ ನಾಮಕ್ಕೆ ಲಿಂಕ್ ಕೊಡೋದಕ್ಕೋಸ್ಕರ ಸಂಗತಿ ವಾಕ್ಯವಾಗಿ ಇದನ್ನು ಪುನಃ ಸ್ಮರಣೆ ಮಾಡಿದ್ದೇನೆ ಅಷ್ಟೇನೆ. ಮುಂದಿನ ನಾಮ ತ್ರಿಮೂರ್ತಿ ಅಂತ. ತ್ರಿಮೂರ್ತಿ ಸ್ವರೂಪಳು ಅನ್ನೋದು ಈ ನಾಮದ ಅರ್ಥ. ತ್ರಿಮೂರ್ತಿ ಸ್ವರೂಪಳು ಅಂದರೆ ಇದಕ್ಕೆ ಮೊದಲನೇ ಅರ್ಥ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ. ಈ 3 ರೂಪವನ್ನು ಸಹ ನವರಾತ್ರಿಯಲ್ಲಿ ನಾವು ಆರಾಧನೆ ಮಾಡ್ತೇವೆ. ಮೊದಲ 3 ದಿನ ಮಹಾಕಾಳಿಯಾಗಿ ಆಕೆಯನ್ನು ಪೂಜಿಸ್ತೇವೆ. ಅದಾದಮೇಲೆ ಮಹಾಲಕ್ಷ್ಮಿ, ಅದಾದಮೇಲೆ ಸಪ್ತಮಿಯಿಂದ ಆರಂಭಿಸಿ ನವಮಿಯ ಪರ್ಯಂತ ಮಹಾಸರಸ್ವತಿ ಅಂತ. ಕೊನೆಗೆ ಸಮಷ್ಟಿಯಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕಾ ಜಗನ್ಮಾತಾ ಅಂತ. ಈ 3ರ ಸಮಷ್ಟಿ ರೂಪವೇ ಜಗನ್ಮಾತೆ. ಅವಳ ಹೆಸರು ಇನ್ನೊಂದು ತ್ರಿಮೂರ್ತಿ. ಹೀಗೆ ತ್ರಿಮೂರ್ತಿ ಸ್ವರೂಪಳಾದ್ದರಿಂದ ಅವಳಿಗೆ ಈ ಹೆಸರು ಅಂತ. ಮತ್ತು ಈಗ ನಾನು ಹೇಳಿದ್ದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಹೇಳಿದ್ದು ಸ್ತ್ರೀ ದೇವತೆಯ ನಾಮದ ಹಿನ್ನೆಲೆಯಲ್ಲಿ. ಇದಕ್ಕೆ ಎರಡನೇ ಅರ್ಥ ಇನ್ನೊಂದುಂಟು. ನಮ್ಮಲ್ಲಿ ತ್ರಿಮೂರ್ತಿಗಳು ಅಂದ ತಕ್ಷಣ ಪ್ರಸಿದ್ಧವಾಗಿ ನಮ್ಮ ಕಣ್ಣಿಗೆ ಗೋಚರಿಸುವುದು ಬ್ರಹ್ಮ, ವಿಷ್ಣು, ಮಹೇಶ್ವರರು. ಹಾಗಾಗಿ ಬ್ರಹ್ಮನಲ್ಲಿ ಇದ್ದು ಸೃಷ್ಟಿ ಕೆಲಸವನ್ನು ಮಾಡಿಸುವವಳು ನೀನೇ. ಹಾಗಾಗಿ ನೀನು ಬ್ರಹ್ಮಸ್ವರೂಪಿಣಿ. ಬ್ರಹ್ಮಸ್ವರೂಪಿಣಿ ಅಂದರೆ ವೇದಾಂತ ಪ್ರತಿಪಾದ್ಯವಾದ ಪರಬ್ರಹ್ಮ ಅಂತ ಅರ್ಥ ಅಲ್ಲ ಇಲ್ಲಿ. ಹಾಗಿದ್ರೆ ಸೃಷ್ಟಿಕರ್ತನಾದ ಚತುರ್ಮುಖನ ಸ್ವರೂಪದಲ್ಲಿ ಇರುವವಳು ಅಂತ ಒಂದರ್ಥ. ಅದಾದಮೇಲೆ ಮಹಾವಿಷ್ಣು, ಅವನು ಸೃಷ್ಟಿ ಮಾಡಿದ ಮೇಲೆ ವಿಷ್ಣುವಿನಲ್ಲಿದ್ದು ನೀನೇ ಪಾಲನೆಯ ಕರ್ತ್ರಿಯಾಗಿ ಕೆಲಸ ಮಾಡ್ತೀಯೇ. ಹಾಗಾಗಿ ವಿಷ್ಣುವಿನ ಸ್ವರೂಪದಲ್ಲಿ ಇರುವವಳು ಅಂತ. ಅದಾದಮೇಲೆ ಅವನು ಸೃಷ್ಟಿ ಮಾಡಿದ, ಇವನು ಪಾಲನೆ ಮಾಡಿದ. ಎಷ್ಟು ದಿವಸ ಸೃಷ್ಟಿ ಮಾಡ್ತಾ ಇರೋದು, ಎಷ್ಟು ದಿವಸ ಪಾಲನೆ ಮಾಡ್ತಾ ಇರೋದು. ಕೊನೆಗೆ ಜಗತ್ತು ಹಳೆತಾಯಿತು, ಹಳೆತು ಹೋಗಬೇಕು, ಹೊಸದು ಬರಬೇಕು. ಕೆಲವೆಲ್ಲ ಗುಡಿಸಿ ಹಾಕಿದ್ರೇ ಎಷ್ಟು ಚಂದ. ಹಾಗಾಗಿ ಗುಡಿಸಿ ಹಾಕ್ತಾ ಇರಬೇಕು. ಆ ಕೆಲಸವನ್ನು ಮಾಡುವವನು ಸ್ವತಃ ಶಿವ, ರುದ್ರ. ಹಾಗಾಗಿ ಆ ರುದ್ರನ ಸ್ವರೂಪದಂತೆ ಇದ್ದು ನೀನು ಸಂಹಾರವನ್ನು ಸಹ ಮಾಡ್ತೀಯ. ಆದ್ದರಿಂದ ನೀನು ಆ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರ ರೂಪದಲ್ಲಿ ಇರುವಂತಹ ತ್ರಿಮೂರ್ತಿ ಸ್ವರೂಪಳಾಗಿದ್ದೀಯೇ ಎನ್ನುವಂಥದ್ದು ಎರಡನೇ ಅರ್ಥ.
ಅದಾದಮೇಲೆ ಈ ನಾಮಕ್ಕೆ ಇನ್ನೂ ಒಂದು ಅರ್ಥ ಉಂಟು. ಏನು ಅಂದರೆ, ಜಗನ್ಮಾತೆಯ ಬಣ್ಣಗಳು ವಿಶೇಷವಾಗಿ 3 ತರಹದವುಗಳಾಗಿವೆಯಂತೆ. ಒಂದು ಕೆಂಪು, ಅದಾದ ಮೇಲೆ ಇನ್ನೊಂದು ಬಿಳುಪು, ಮತ್ತು ಇನ್ನೊಂದು ಮಿಶ್ರ, ಅಂದರೆ ಅದೇ ಕೆಂಪು ಮತ್ತು ಬಿಳುಪು ಮಿಶ್ರವಾದಂಥದ್ದು. ಹಾಗಾಗಿ ಈ ಮೂರ್ತಿ ಅನ್ನೋದಕ್ಕೆ ಅರ್ಥ ಇಲ್ಲಿ ವರ್ಣ, ಬಣ್ಣ ಅಂತ ಅರ್ಥ. ಆವಾಗ ತ್ರಿಮೂರ್ತಿ ಸ್ವರೂಪಗಳು ಅಂದರೆ 3 ತರಹದ ಬಣ್ಣಗಳಿಂದ ಕೂಡಿದವಳು ಅಂತ ಅರ್ಥ. ಹಾಗಾಗಿ ನಿನ್ನಲ್ಲಿರುವ ಈ 3 ಬಣ್ಣಗಳೇ ಲೋಕದಲ್ಲಿ ಬಣ್ಣ ಬಣ್ಣಗಳಾಗಿ ಹೊರಬಂದವು ಅಂತ. ಇದು 3ನೇ ಅರ್ಥ. ಈ ಅರ್ಥದ ಹಿನ್ನೆಲೆಯಲ್ಲಿ ನೀನು ತ್ರಿಮೂರ್ತಿ ಸ್ವರೂಪಳು ಅಂತ. ಇನ್ನು 4ನೇದಾದ ಇನ್ನೂ ಒಂದು ಅರ್ಥ ಉಂಟು ಈ ನಾಮಕ್ಕೆ. ಏನು ಅಂದರೆ, ಮೂರ್ತಿ ಅನ್ನೋದಕ್ಕೆ ಅರ್ಥ ವಿಗ್ರಹ ಅಂತ ಅರ್ಥ. ವಿಗ್ರಹ ಅನ್ನೋದಕ್ಕೆ ಅರ್ಥ ದೇಹ, ಶರೀರ ಅಂತ ಅರ್ಥ. ಹಾಗಾಗಿ ಒಂದು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ, ಮತ್ತು ಇನ್ನೊಂದು ಕಾರಣ ಶರೀರ. ಈ ಸ್ಥೂಲ, ಸೂಕ್ಷ್ಮ, ಕಾರಣ ಈ 3 ತರಹದ ಶರೀರಗಳಲ್ಲೂ ಇದ್ದು ಅವುಗಳಿಗೆ ಚೈತನ್ಯವನ್ನು ಕೊಟ್ಟು 3 ರೀತಿಯಾಗಿಂಥ ದೇಹದ ಮೂಲಕ ನೀನು ಪ್ರಕಟ ಆಗೋಳಾದ್ದರಿಂದ ನಿನ್ನ ಹೆಸರು ತ್ರಿಮೂರ್ತಿ ಅಂತ. ಇದು 4ನೆಯ ಅರ್ಥ. ಇನ್ನೊಂದು ಅರ್ಥ ಉಂಟು, 5ನೇದು. ಏನು ಅಂದರೆ, ತ್ರಿಮೂರ್ತಿಸ್ತು ತ್ರಿವರ್ಷ ಸ್ಯಾತ್ ಅಂತ ಕನ್ಯಾ ಪ್ರಕರಣ ಅಂತ ಒಂದು ಗ್ರಂಥ ಇದೆ. ಅದು ಹೆಣ್ಣು ಮಕ್ಕಳ ವಯಸ್ಸನ್ನು ಇರಿಸಿಕೊಂಡು ವಯಸ್ಸಿನ ಆಧಾರದ ಮೇಲೆ ಅವರಿಗೆ ಇಂತಿಂಥ ಹೆಸರನ್ನು ಹೇಳಬೇಕು ಅಂತ ನಿಯಮ ಮಾಡ್ತದೆ. ಹಿಂದೂ ಸಾಕಷ್ಟು ಸಲ ಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂಥ. ಉದಾಹರಣೆಗೆ, 8 ವರ್ಷ ಭವೇತ್ ಕನ್ಯಾ, 8 ವರ್ಷದ ಒಳಗಿನ ಮಕ್ಕಳನ್ನು ಕನ್ಯಾ ಅಂತ ಕರಿಬೇಕು. ಅದಕ್ಕೂ ಮೇಲಿನ ಹೆಣ್ಣು ಮಕ್ಕಳನ್ನು ಕನ್ಯಾ ಅಂತ ಕರಿಬಾರದು. 9 ವರ್ಷಾತು ರೋಹಿಣಿ. ರೋಹಿಣಿ ಅಂದರೆ ವಸುದೇವನ ಪತ್ನಿ ಅಂತ ಅರ್ಥ ಅಲ್ಲ ಇಲ್ಲಿ. ಈಗ ನಿನ್ನ ವಯಸ್ಸೆಷ್ಟಮ್ಮ ಅಂತ ಕೇಳಿದರೆ, ಅವಳೇನಾದರೂ ಈ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡಿದ್ದಿದ್ರೆ, ನನ್ನ ವಯಸ್ಸು ಈಗ ರೋಹಿಣಿ ವಯಸ್ಸು ಅಂತಂದರೆ ಕೇಳಿದವರು ಕಕ್ಕಾಬಿಕ್ಕಿ ಆಗಿಬಿಡಬೇಕು. ಹಾಗಿದ್ರೆ ರೋಹಿಣಿ ಅಂದ್ರೇನು? ನಾನು 9ನೇ ವಯಸ್ಸಿನಲ್ಲಿ ಇದ್ದೇನೆ ಅಂತ ಅರ್ಥ. ಹೀಗೆ ವಯಸ್ಸನ್ನು ತಿಳಿಸುವ ಶಬ್ದದಿಂದ ಅಲ್ಲದೆ ಬೇರೆ ಶಬ್ದಗಳ ಮೂಲಕವೂ ಸಹ ಹೇಳಬಹುದು. ಆ ಹಿನ್ನೆಲೆಯಲ್ಲಿ ತ್ರಿಮೂರ್ತಿಸ್ತು ತ್ರಿವರ್ಷ ಸ್ಯಾತ್, 3 ವರ್ಷದ ಹೆಣ್ಣು ಮಗಳನ್ನು ತ್ರಿಮೂರ್ತಿ ಅಂತ ಕರೀಬೇಕು ಅಂತ ಕನ್ಯಾ ಪ್ರಕರಣ ಹೇಳುತ್ತೆ. ಹಾಗಾಗಿ ಜಗನ್ಮಾತೆ ಸದಾ 3 ವರ್ಷದ ಹೆಣ್ಣು ಮಗಳಿನ ರೂಪದಲ್ಲಿ ಇರುವವಳಾದ್ದರಿಂದ ಅವಳ ಹೆಸರು ತ್ರಿಮೂರ್ತಿ ಅಂತ. ಹಾಗಾಗಿಯೇ ಆಕೆಯನ್ನು ಬಾಲಾ ಅಂತ ಕರೀತಾರೆ. ಬಾಲ ಅಂದರೆ ಬಾಲಾ ತ್ರಿಪುರ ಸುಂದರಿ ಅಂತ. ಹೀಗೆ 5 ಅರ್ಥಗಳಾದವು. ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ಅರ್ಥ ಆಯಿತು ಅಂತ ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ಮತ್ತು ಆ ತ್ರಿ ಎನ್ನುವಂತಹ ಸಂಖ್ಯಾವಾಚಕವಾದ ಶಬ್ದ ಮುಂದಿನ ನಾಮಗಳಲ್ಲೂ ಸಹ ಅದು ಅನುವರ್ತನೆ ಆಗ್ತದೆ. ನಾವು ಇದನ್ನು ನೆನಪಿಟ್ಕೊಳ್ಬೇಕು. ಲಲಿತಾ ಸಹಸ್ರನಾಮದಲ್ಲಿ ಒಂದೊಂದು ನಾಮಗಳ ಗುಂಪು ಒಂದೊಂದು ರೀತಿಯ ಸಮುದಾಯವಾಗಿ ಬರ್ತಾ ಇರ್ತದೆ ಹೀಗೆ ಅಂತ. ಆ ಹಿನ್ನೆಲೆಯಲ್ಲಿ ಮುಂದಿನ ನಾಮ ತ್ರಿದಶೇಶ್ವರಿ ಅಂತ. ತ್ರಿದಶೇಶ್ವರಿ, ತ್ರಿದಶರು ಅಂದರೆ ಯಾರು ಅದು ಗೊತ್ತಾದರೆ ಅವರಿಗೆ ಈಕೆ ಒಡತಿ, ಸ್ವಾಮಿನಿ ಅಂತ ಅರ್ಥ. ತ್ರಿದಶರು ಅಂದರೆ ದೇವತೆಗಳು ಅಂತ ಅರ್ಥ. ಹಾಗಾಗಿ ದೇವತೆಗಳ ಸ್ವಾಮಿನಿಯಾದವಳು, ಆದ್ದರಿಂದ ಅವಳ ಹೆಸರು ತ್ರಿದಶೇಶ್ವರಿ ಅಂತ. ಯಾಕೆ ತ್ರಿದಶೇಶ್ವರಿ ಅಂತ ಕರೀತಾರೆ ಅಂದರೆ, ದೇವತೆಗಳಿಗೆ 3 ಅವಸ್ಥೆಗಳಂತೆ.
ಒಂದು ಬಾಲ್ಯ, ಮತ್ತು ಇನ್ನೊಂದು ಪ್ರೌಢಾವಸ್ಥೆ, ಅದಾದಮೇಲೆ ಸ್ವಲ್ಪ ವಾರ್ಧಕಾವಸ್ಥೆ. ಅವರಿಗೆ ಮರಣ ಅಂತ ಇಲ್ಲ ನಮ್ಮ ಹಾಗೆ. ಹಾಗಾಗಿ ಅವರನ್ನು ಏನಂತ ಕರೀತಾದರೆ ತ್ರಿದಶೇಶ್ವರಿ. ತ್ರಿದಶರು ಅಂದರೆ ದೇವತೆಗಳು. ಈ 3 ಅವಸ್ಥೆಗಳು ಮಾತ್ರ ಉಳ್ಳವರಾದ್ದರಿಂದ ಅವರಿಗೆ ಒಡತಿ ಆದ್ದರಿಂದ ಅವಳ ಹೆಸರು ತ್ರಿದಶೇಶ್ವರಿ ಅಂತ. ಇದು ಒಂದು ಅರ್ಥ. ಮತ್ತೆ ಎರಡನೇ ಅರ್ಥ ಏನು ಅಂದರೆ, ದಶ ಅಂದರೆ ಅವಸ್ಥೆ ಅಂತ ಅರ್ಥ. ದಶ, ನಾವು ಇದನ್ನು ಕನ್ನಡದಲ್ಲೂ ಬಳಸ್ತೇವೆ ಕೆಲವು ಸಲ. ಅವರ ಸ್ಥಿತಿ, ಅವರ ಇರುವಿಕೆ ಎನ್ನುವ ಅರ್ಥದ ಹಿನ್ನೆಲೆಯಲ್ಲಿ ದಶ ಎನ್ನುವಂತಹ ಶಬ್ದವನ್ನು ಬಳಸ್ತೇವೆ. ಅವ್ರ ದಶೆ ನೋಡಿ ನಂಗೆ ತುಂಬ ಬೇಜಾರಾಗ್ಬಿಡ್ತೇವೆ ಕಣ್ರಿ ಅಂತ. ಆ ಹಿನ್ನೆಲೆಯಲ್ಲಿ ತ್ರಿದಶ ಅಂದರೆ ಅರ್ಥ ನೋಡಿ, ನಮಗೆಲ್ಲರಿಗೂ ಸಹ 3 ಅವಸ್ಥೆಗಳಿವೆ. ಪ್ರತಿಯೊಬ್ಬ ಮನುಷ್ಯನ ಜೀವನವೂ ಸಹ ಈ 3 ಅವಸ್ಥೆಗಳಲ್ಲೇ ಕಳೆದು ಹೋಗಿಬಿಡುತ್ತದೆ. ಪ್ರಾಯಶಃ ನನ್ನ ಗಾಯತ್ರಿ ಪುಸ್ತಕ ಓದಿದ್ದಿದ್ದರೆ ಈಗಾಗಲೇ ಅಲ್ಲಿ ಇದ್ರ ಪರಿಚಯ ನಿಮಗೆ ಆಗಿರ್ತದೆ. ಆದರೂ ಒಂದು ಸಲ ನೆನಪಿಸಿಬಿಡ್ತೇನೆ. ಎಚ್ಚರ, ಕನಸು ಮತ್ತು ನಿದ್ರೆ, ಈ 3 ಅವಸ್ಥೆಗಳಲ್ಲೂ ಸಹ ಯಾವಳು ಅನುಸ್ಯೂತವಾಗಿ ಇದ್ದು ಆ ಅವಸ್ಥೆಗಳಲ್ಲಿ ನಮ್ಮನ್ನು ನಿಯಂತ್ರಿಸ್ತಾಳೋ ಅವಳ ಹೆಸರು ತ್ರಿದಶ ಈಶ್ವರಿ, ತ್ರಿದಶೇಶ್ವರಿ ಅಂತ ಮನಸ್ಸಿಗೆ ಬರ್ತಾ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಈ ಅವಸ್ಥೆಗಳು 3 ಅವಸ್ಥೆಗಳಲ್ಲಿದ್ದು ನಮ್ಮನ್ನು ರಕ್ಷಿಸುವವಳಾದ್ದರಿಂದ ಅವಳು ತ್ರಿದಶೇಶ್ವರಿ. ಕೆಲವು ಸಲ ಎಚ್ಚರದಲ್ಲೇ ಸಹ ನಾವು ಎಚ್ಚರವಾಗಿರೋದಿಲ್ಲ. ಕೆಲವು ಸಲ ಬೈತಾರೆ ನಮ್ಮ ಎದುರುಗಡೆ ಬಂದು, ಏನ್ರಿ ಎಚ್ಚರ ಇಲ್ವಾ, ಕಣ್ಕಾಣಲ್ವ ನಿಮಗೆ ಅಂತ. ಅಂದರೆ ಏನಂತ ಅರ್ಥ? ನಾವು ಒಂದು ಕೆಲಸಕ್ಕೆ ತೊಡಗಿ ಇನ್ನೊಂದನ್ನು ಯೋಚಿಸ್ತಾ ಇದ್ದರೆ ಈ ಕೆಲಸದಲ್ಲಿ ನಮಗೆ ಎಚ್ಚರ ಇಲ್ಲ ಅಂತಲೇ ಅರ್ಥ. ಮೈ ಮರೆಯೋದು ಅಂದರೆ ಏನು? ಅದೇ ಅರ್ಥ ತಾನೇ. ಅಂಥ ಸಂದರ್ಭದಲ್ಲಿ ನಮ್ಮನ್ನು ಜಾಗರೂಕಳಾಗಿ ರಕ್ಷಿಸ್ತಾಳೆ. ಎಷ್ಟೋ ಸಲ ನಾವು ಹೇಳ್ತೇವೆ, ಒಂದು ಸ್ವಲ್ಪ ಹ್ಯಾಮಾರಿದ್ರೂ ಸಹ ನಾನು ಮುಗಿದೋಗಿತ್ತು ನನ್ನ ಕತೆ ಅಂತ ಹೇಳ್ತಾರಲ್ಲ. ಹೀಗೆ ನಾವು ಇಲ್ಲಿ ಭಾಷೆಯಲ್ಲಿ ಹೇಳಬೇಕು, ಹ್ಯಾಮಾರಿದಾಗಲೂ ಸಹ ನಮ್ಮನ್ನು ಯಾವುದೋ ಒಂದು ಶಕ್ತಿ ರಕ್ಷಣೆ ಮಾಡ್ತದಿಲ್ಲ. ಆ ಶಕ್ತಿ ಯಾವುದು ಅಂದರೆ ಅದೇ ತ್ರಿದಶೇಶ್ವರಿ ಅಂತ. ಮತ್ತು ಕನಸು, ಕನಸಿನಲ್ಲೂ ಸಹ ನಮ್ಮನ್ನು ರಕ್ಷಣೆ ಮಾಡಬೇಕಾ ಅಂತಂದರೆ ಅಲ್ಲೂ ರಕ್ಷಣೆ ಮಾಡಬೇಕು. ಏಕೆಂದರೆ ಕನಸಿನ ಮುಂದುವರಿದಂಥ ಒಂದು ಭಾಗ ಉಂಟು. ನಿಮಗೆ ಗೊತ್ತಿರಬೇಕು, ಕೆಲವು ಸಲ ಕನಸು ಕಾಣುತ್ತದೆ. ಆ ಕನಸಿನಲ್ಲಿ ಅವರು ನೇರವಾಗಿ ಹಾಸಿಗೆಯಿಂದ ಎದ್ದು ಬಾತ್ರೂಮಿಗೆ ಹೋಗ್ತಾರೆ. ಆಮೇಲೆ ಬಾತ್ರೂಮಿಗೆ ಹೋಗಿ ದೇಹದ ಕ್ರಿಯೆಗಳನ್ನು ಪೂರೈಸಿ ವಾಪಸ್ ಬಂದು ಮಲಗ್ತಾರೆ. ಪ್ರಶ್ನೆ ಇಷ್ಟೇ, ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರ ಇರೋದಿಲ್ಲ. ಅದು ಕನಸು. ಕನಸಾದರೂ ಸಹ ಈ ಕೆಲಸ ಬಹಳ ನಾಜೂಕಾಗಿ ನಡೀತಾ ಇರುತ್ತದೆ. ಈ ಸಂದರ್ಭದ ಸ್ವಲ್ಪ ವ್ಯತ್ಯಾಸ ಆದರೆ ಬಾಗಿಲಿರೋ ಜಾಗಕ್ಕೆ ಹೋಗಿ ಅದು ಗೋಡೆ ಆದದ್ದಿದ್ದರೆ ಗೋಡೆಗೆ ತಲೆ ಚೆಚ್ಚಿಕೊಂಡ್ರೆ ಏನಾದೀತು ಅಲ್ವಾ? ಹಾಗಾಗಿ ಎಲ್ಲ ಸಂದರ್ಭದಲ್ಲೂ ಸಹ ನಮ್ಮನ್ನು ರಕ್ಷಿಸುವವಳಾದ್ದರಿಂದ ಅವಳು ತ್ರಿದಶೇಶ್ವರಿ. ಮತ್ತು ಮುಂದಿನದು ಗಾಢ ನಿದ್ರಾವಸ್ಥೆ. ನಮ್ಮಲ್ಲೊಂದು ಶಬ್ದ ಹೇಳ್ತಾರಲ್ಲ, ಅವರು ಚಿರನಿದ್ರೆಗೆ ಜಾರಿದರು ಅಂತ. ಹೀಗೆ ಗಾಢ ನಿದ್ರೆಗೆ ಹೋದವರು ಅಲ್ಲಿ ಹಾಗೆ ಪಕ್ಕದ ಮನೆಗೆ ದಾಟಿಬಿಟ್ರೆ ಏನು ಕಥೆ? ಪಕ್ಕದ ಮನೆ ಅಂದರೆ ಚಿರನಿದ್ರೆ ಅಂತ ಅಲ್ವಾ? ಮತ್ತೆ ಪುನಃ ವಾಪಸ್ ಬರೋದಿಲ್ಲ. ಯಾಕೆಂದ್ರೆ ಜಾರು ಬಿಟ್ಟಿದ್ದಾರೆ ಅವರು. ಜಾರಿದವರು ಬೀಳೋದೆ. ಆದ್ದರಿಂದ ನಾವು ಹಾಗೆ ಜಾರದೇ ಇರುವ ಹಾಗೆ ಮತ್ತೆ ಪುನಃ ನಮ್ಮನ್ನು ವಾಪಸ್ ಕರೆದುಕೊಂಡು ಬರುತ್ತಲ್ಲ ಯಾವುದೋ ಒಂದು ಶಕ್ತಿ. ನಿದ್ದೆ ಮಾಡಿದಾಗ ನಾವು ಎಚ್ಚರ ಆಗ್ತೇವೆ. ಯಾಕೆ ಎಚ್ಚರ ಆಗ್ತೇವೆ ಅಂತ ಕೇಳಿದರೆ, ಎಚ್ಚರ ಆಯಿತು ಅಷ್ಟೇನೆ ಅಲ್ವಾ? ಅಕಸ್ಮಾತ್ ಎಚ್ಚರ ಆಗಲಿಲ್ಲ ಅಂತ ಇಟ್ಕೊಳ್ಳಿ ಒಂದು ದಿವಸ, ಏನು ಕತೆ? ನಮಗೆ ಎಚ್ಚರ ಆಗಬೇಕು ಅಂತ ಇತ್ತು, ಎಚ್ಚರ ಆಗಲಿಲ್ಲ. ಬಹಳಷ್ಟು ಸಲ ಹಾಗೆ ಆಗ್ತದೆ ಅಲ್ವಾ?
ಅಕಸ್ಮಾತ್ತಾಗಿ ಎಚ್ಚರ ಆಗಲಿಲ್ಲ. ಮತ್ತೆ ಪುನಃ ಬೇರೆಯವ್ರು ನಿದ್ದೆ ಮಾಡಬೇಕಾದ್ರೆ ತುಂಬ ವಿಚಾರ ಮಾಡ್ತಾರೆ. ಯಾಕೆ ಹೇಳಿದರೆ ಅವ್ರು ನಿದ್ದೆ ಮಾಡ್ದ ಎಚ್ಚರ ಆಗಲಿಲ್ಲಂತೆ, ನಾನು ನಿದ್ದೆ ಮಾಡಿದ ಎಚ್ಚರ ಆಗದೆ ಇದ್ದರೆ ಅಂತ. ಆದರೆ ಹಾಗೆ ವಿಚಾರ ಮಾಡೋಲ್ಲ, ಯಾಕೆಂದರೆ ಅದೊಂದು ಆನಂದದ ಸ್ಥಿತಿ ಅಲ್ವಾ. ಅದಕ್ಕೋಸ್ಕರ ಹಾಗೆ ನಾವು ಅಷ್ಟೊಂದು ಗಾಢ ನಿದ್ರೆಗೆ ಹೋದ್ರೂ ಸಹ ಮತ್ತೆ ಪುನಃ ನಮ್ಮನ್ನು ಜಾಗೃತ ಅವಸ್ಥೆಗೆ ಕರ್ಕೊಂಡು ಬರ್ತದಿಲ್ಲ ಒಂದು ಶಕ್ತಿ, ಚೈತನ್ಯ. ಅಂತಹ ಈ ಸುಷುಪ್ತಿಯಲ್ಲೂ ಸಹ ನಮ್ಮನ್ನು ರಕ್ಷಿಸುವವಳಾದ್ದರಿಂದ ಒಳಗಡೆಗೆ ಇದ್ದು ಅವಳ ಹೆಸರು ತ್ರಿದಶೇಶ್ವರಿ ಅಂತ. ಅಷ್ಟಾದ ಮೇಲೆ ಮತ್ತೆ ಈ ದಶ ಅನ್ನೋದಕ್ಕೆ ಇನ್ನೊಂದು ಅರ್ಥ ಉಂಟು. ಎರಡು ಅರ್ಥ ಆಯಿತು. ಮೂರನೇ ಅರ್ಥ, ಬಾಲ್ಯ ಮತ್ತು ಪ್ರೌಢಾವಸ್ಥೆ, ವಾರ್ಧಕಾವಸ್ಥೆ, ಈ ಮೂರು ಅವಸ್ಥೆಗಳು ನಮ್ಮ. ಮತ್ತು ಇದರೊಳಗೆ ಸ್ವಲ್ಪ ಸ್ವಲ್ಪ ಉಪಭೇದಗಳಿವೆ. ಏಕೆಂದರೆ ಪ್ರೌಢಾವಸ್ಥೆಯಲ್ಲೇ ಕೌಮಾರಾವಸ್ಥೆ ಅಂತೆಲ್ಲ ಉಂಟು. ಮತ್ತು ಪುನಃ ಅದು ಸಹ ಬಾಲ್ಯಾವಸ್ಥೆಯಲ್ಲೇ ಸೇರಿ ಹೋಗ್ತದೆ ಹೀಗೆ ಅಂತ. ಪ್ರಧಾನವಾಗಿ ಬಾಲ್ಯ, ಪ್ರೌಢ ಮತ್ತು ವಾರ್ಧಕ, ಈ ಮೂರು ಅವಸ್ಥೆಗಳಲ್ಲಿ ಇದ್ದಾಗಳೂ ಸಹ ನಮ್ಮೊಳಗಡೆಗೆ ಒಂದು ಚೈತನ್ಯ ವಸ್ತು ಸದಾ ಕೆಲಸ ಮಾಡ್ತಾ ಇರ್ತದೆ. ಬಾಲ್ಯದಲ್ಲಿರುವಾಗ ನಾನು ಹೀಗೆ ಮಾಡಿದ್ದೆ, ನಾನೇ ಇವತ್ತು ಈ ಕೆಲಸ ಮಾಡ್ತಾ ಇದ್ದೇನೆ ಅಂತ. ಸಂಸ್ಕೃತದಲ್ಲಿ ಇದನ್ನು ಪ್ರತ್ಯಭಿಜ್ಞಾ ಅಂತ ಕರೀತಾರೆ. ಅಂದಿನ ದಿನವನ್ನು ಸ್ಮರಿಸಿಕೊಂಡು ಈ ದಿನದಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೇವಲ್ಲ, ಆ ಸ್ಮರಿಸಿಕೊಳ್ಬೇಕು ಅಂದರೆ ಅಂದಿದ್ದಂಥ ಚೈತನ್ಯ ಇಂದು ಇರಬೇಕು ಅಲ್ವಾ. ಹಾಗಾಗಿ ಈ ಮೂರು ಅವಸ್ಥೆಗಳಲ್ಲೂ ಸಹ ನಮ್ಮಲ್ಲಿದ್ದು ನಮ್ಮನ್ನು ರಕ್ಷಿಸುವಂತಹ ಚೈತನ್ಯ ರೂಪವೇ ತ್ರಿದಶೇಶ್ವರಿ ಅಂತ. ಇಷ್ಟು ಆದ ಮೇಲೆ ಮತ್ತೆ ಇದಕ್ಕೆ ಇನ್ನೂ ಒಂದು ಅರ್ಥ ಉಂಟು. ಏನು ಅಂದರೆ ತ್ರಿಗುಣಿತ ದಶಾನಾಂ ತ್ರಿಂಶತ ಲಕ್ಷಣಯ ತ್ರಯಸ್ತ್ರಿಂಶದ್ಗಣಾನಾಂ ಈಶ್ವರಿ ಅಂತ. ಏನು ಅಂದರೆ 33 ತ್ರಿದಶ, ತ್ರಿ ಗುಣಿಸು ದಶ ಎಷ್ಟಾಯಿತು? 13 33. ಆ 33 ಎನ್ನುವಂತಹ ಕೋಟಿಯ ಸಂಖ್ಯೆಯಲ್ಲಿರುವವರು ಯಾರು ಅಂದರೆ ದೇವತೆಗಳು. ನಾವು ಹೇಳ್ತೇವಲ್ಲ ಮುಕ್ಕೋಟಿ ದೇವತೆಗಳು ಅಂತ. ಹೀಗೆ ಆ 33 ಕೋಟಿ ದೇವತೆಗಳ ಒಡತಿಯಾದ್ದರಿಂದ ಅವಳ ಹೆಸರು ತ್ರಿದಶೇಶ್ವರಿ ಅಂತ. ಇದು 4ನೇ ಅರ್ಥ. ಇಲ್ಲಿಗೆ ಈ ನಾಮದ ಅರ್ಥ ಆಯಿತು ಅಂತ ಅಂದ್ಕೊಂಡು ಮತ್ತೆ ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ತ್ರಕ್ಷರಿ. 3 ಅಕ್ಷರಗಳು ಉಳ್ಳವಳು ಅದರ ಅರ್ಥ, ಶಬ್ದಶಃ ಅರ್ಥ, ತದ್ವತ್ತಾದಂಥ ಅರ್ಥ 3 ಅಕ್ಷರಗಳು ಉಳ್ಳವಳು ಅಂತ. ಇದಕ್ಕೆ ಪ್ರಸ್ತುತ ಅಲ್ಲದೇ ಇರುವಂಥ ಒಂದು ವಿವರಣೆಯನ್ನು ಇಲ್ಲಿ ಕೊಟ್ಟುಬಿಡ್ತೇನೆ. ಅಕಸ್ಮಾತ್ತಾಗಿ ಈ ವಿವರಣೆಗೆ ಒಳಪಡದೇ ಇದ್ದರೆ ನಾನು ಹೇಳುವ ವಿಷಯ ದಯವಿಟ್ಟು ಯಾರು ಬೇಜಾರ ಮಾಡಿಕೊಳ್ಬೇಡಿ. ಒಳಪಟ್ಟಿದ್ದಿದ್ರೆ ಸಂತೋಷ ಪಡಿ. ತ್ರಕ್ಷರಿ ಅಂದರೆ 3 ಅಕ್ಷರಗಳುಳ್ಳವಳು ಅಂತ. ಇದರ ತಾತ್ವಿಕವಾದ ಅರ್ಥ ನೋಡೋಣ. ಜಗನ್ಮಾತೆ ಸ್ತ್ರೀ ಅಲ್ವಾ. ಈಗ ತಾನೇ ನಾವು ನೋಡಿದ್ದೇವೆ ಬಾಲ ಎನ್ನುವಂಥ ಹೆಸರು. ಇದು ನಮಗೊಂದು ಸೂಚನೆಯನ್ನು ಕೊಡುತ್ತೆ. ಏನು ಹೇಳುತ್ತೆ ಅಂದರೆ ಹೆಣ್ಣು ಮಕ್ಕಳಿಗೆ ಹೆಸರನ್ನು ಇಡುವಾಗ 3 ಅಕ್ಷರದ ಹೆಸರನ್ನು ಇಡ್ರಿ. ಶಾಸ್ತ್ರ ನಿಯಮನೇ ಹಾಗೆ. ಹೆಣ್ಣು ಮಕ್ಕಳಿಗೆ ಹೆಸರಿಡುವಾಗ 3 ಅಕ್ಷರದ ಹೆಸರು ಇಡಬೇಕು. ಅದಿಲ್ಲದೆ ಇದ್ದರೆ 5 ಅಕ್ಷರದ ಇಡಬೇಕು ಅಥವಾ 7 ಅಕ್ಷರದ ಇರಬೇಕು. ಸಾಮಾನ್ಯವಾಗಿ 3 ಅಕ್ಷರದ ಹೆಚ್ಚು ಪ್ರಸಿದ್ಧ, 5 ಅಕ್ಷರದ್ದು. ಗಂಡು ಮಕ್ಕಳಿಗಾದರೆ 2, 4, 6 ಹೀಗೆ ಹೋಗಬೇಕು ಹೀಗೆ ಅಂತ. ಇದೇ ಕ್ರಮ ಹೀಗೆ ಅಂತ. ಆದರೆ ನಮಗೇನಾಗುತ್ತೆ ಕೇಳಿದರೆ ನಾಮಕರಣ ಮಾಡುವವರಿಗೂ ಬಹಳಷ್ಟು ಜನರು ಇದು ಗೊತ್ತಿರೋದಿಲ್ಲ. ಗೊತ್ತಿದ್ರೂ ಸಹ ಒಂದು ನಿಯಮ ಮಾಡ್ಕೊಬಿಡ್ತಾರೆ. ಏನೋ ಕೇಳಿದರೆ ಕರೆಯೋಕ್ಕೊಂದು ಹೆಸರು, ಇಡೋಕ್ಕೊಂದು ಹೆಸರು ಅಂತ. ಆಮೇಲೆ ಕರೀತಾ ಕರೀತಾ ಏನಾಗುತ್ತೆ ಅಂದರೆ ಇಟ್ಟ ಹೆಸರು ಮರ್ತೋಗ್ಬಿಡ್ತದೆ. ಅದರ ಜೊತೆಗೆ ಇನ್ನೂ ನಾವೊಂದು ಕೆಲಸ ಮಾಡ್ತೇವೆ. ಹೆಸರು ಸುಂದರವಾದ ಹೆಸರು ಇಡ್ತೇವೆ, ಅದರ ಕರೆಯೋದು ಮಾತ್ರ ಏನು ಕೇಳಿದರೆ
ಅದನ್ನು ಸಾಕಷ್ಟು ಅಕರಾಳ ವಿಕರಾಳವಾಗಿ ಅದರ ಅಂದಗೆಡಿಸಿ ಚಂದ ಹಾಳು ಮಾಡಿ ಕರೀತೇವೆ. ಅದರ ಶಾಸ್ತ್ರ ಹೇಳುತ್ತೆ, ಪ್ರತಿಯೊಂದು ಹೆಸರೂ ಸಹ ಭಗವಂತನನ್ನ ಭಗವತಿಯನ್ನೇ ಹೇಳೋ ಹೆಸರಾದ್ದರಿಂದ ನೀನು ಆ ಹೆಸರನ್ನು ಹೀಗೆ ತಿರುಚಿ ಅಂದಗೆಡಿಸಿ ಹೇಳಿದರೆ ಅದು ಭಗವಂತನಿಗೆ ಮಾಡುವ ಅಪಚಾರ ಅಂತ. ಕಲಾವತಿ ಅಂತ ಹೆಸರಿಡ್ತಾರೆ, 4 ಅಕ್ಷರದ್ದು. ಇದರ ಪ್ರಕಾರ 4 ಅಕ್ಷರ ಇರಬಾರ್ದು, ಆದರೆ ಪ್ರೀತಿಯಿಂದ ಕರೀತಾರೆ ಕಲ್ಲು ಅಂತ. ಪ್ರೀತಿ ಅದು ಏನು ಪ್ರೀತಿಯೋ ಗೊತ್ತಿಲ್ಲ. ದಯವಿಟ್ಟು ಆ ಹೆಸರವರಾದ್ರು ಬೇಸರ ಮಾಡ್ಕೊಳ್ಬೇಡಿ ಹೀಗೆ ಅಂತ. ಆಮೇಲೆ ದಾಕ್ಷಾಯಣಿ ಅಂತ ಹೆಸರಿಡ್ತಾರೆ, ಕರೆಯೋದು ಢಾಕು ಅಂತ. ಯಾರಿಗೆ ಪ್ರೀತಿ ಏನದು? ಅಂದರೆ ಮನುಷ್ಯನಿಗೆ ಪ್ರೀತಿಯನ್ನು ಹೊರಹಾಕೋದಕ್ಕೆ ಅಂದರೆ ಇಂಥ ಸುಂದರವಾದ ನಾಮವನ್ನು ಅಂದಗೆಡಿಸಿಯೇ ಹೊರ ಹಾಕಬೇಕಾ ಅಂದ್ರೆ ನನ್ನೊಂದು ಪ್ರಶ್ನೆ. ಜಗನ್ಮಾತೆಯನ್ನು ಕುರಿತಂಥ ಹೆಸರು ದಾಕ್ಷಾಯಣಿ ಅಂತ ನೀವು ಢಾಕು ಅಂತ ಕರೆದ್ರೆ ಏನಾಗಬಹುದು? ಹಾಗಾಗಿ ಆ ನಾಮಗಳೆಲ್ಲ ಮಂತ್ರದ ಹಿನ್ನೆಲೆಯಲ್ಲಿ ಬಂದವುಗಳಾದ್ದರಿಂದ ಇವಾಗ ನೋಡ್ತಾ ಇದ್ದೇವೆ ನಾವು, ಅದನ್ನು ಅಂದಗೆಡಿಸಬಾರದು. ಹಾಗೆ ಅಂದಗೆಡಿಸಿದರೆ ಮಂತ್ರಕ್ಕೆ ಮಾಡುವಂಥ ಅಪಚಾರ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ತ್ರಕ್ಷರಿ 3 ಅಕ್ಷರದವಳು, ಮತ್ತು ಹೆಣ್ಣುಮಕ್ಕಳಿಗೆ 3 ಅಕ್ಷರವನ್ನು ಇಡಬೇಕು, 3 ಅಕ್ಷರದ ಹೆಸರನ್ನು ಇಡಬೇಕು ಎನ್ನುವಂಥದ್ದು. ಅಷ್ಟಾದ ಮೇಲೆ ಇದಕ್ಕೆ ಸ್ವಲ್ಪ ವಿಶೇಷವಾದಂಥ ಅರ್ಥಗಳೆಲ್ಲ ಇವೆ. ಇದರ ವಿವರಣೆ ಕೆಲವು ಅಲ್ಲಲ್ಲಿ ಹಿಂದೆ ಬಂದಿದೆ, ಆದರೆ ನಾನು ಅದನ್ನು ಸೇರಿಸಿ ಹೇಳಬೇಕು. ಏನು ಅಂದರೆ, ವಾಮಕೇಶ್ವರ ತಂತ್ರ ಅಂತ ತಂತ್ರಶಾಸ್ತ್ರದಲ್ಲಿ ಪ್ರಸಿದ್ಧವಾದಂಥ ಒಂದು ಗ್ರಂಥ. ಅದು ಈ ತ್ರಕ್ಷರಿ ಎನ್ನುವಂಥ ನಾಮಕ್ಕೆ ತುಂಬ ವಿಶಾಲವಾದ ಅರ್ಥವನ್ನು ಹೇಳುತ್ತೆ. ಏನು ಅಂದರೆ, ವಾಗೀಶ್ವರಿ ಜ್ಞಾನಶಕ್ತಿ ವಾಗ್ಭವೇ ಮೋಕ್ಷರೂಪಿಣಿ, ಕಾಮರಾಜೇ ಕ್ರಿಯಾಶಕ್ತಿ ಕಾಮೇಶಿ ಕಾಮರೂಪಿಣಿ, ಶಕ್ತಿಬೀಜೇ ಪರಾಶಕ್ತಿ ಇಚ್ಛೈವ ಶಿವರೂಪಿಣಿ, ಏವಂ ದೇವಿ ತ್ರಕ್ಷರೀ ತು ಮಹಾತ್ರಿಪುರ ಸುಂದರಿ. ತ್ರಕ್ಷರಿ ಅಂದರೆ ಯಾರು ಅಂದರೆ ಮಹಾತ್ರಿಪುರ ಸುಂದರಿ ಅಂತ. ಆ ಮಹಾತ್ರಿಪುರ ಸುಂದರಿ ಅವಳು ತ್ರಕ್ಷರಿ. ಯಾಕೆ ಆ ಮಹಾತ್ರಿಪುರ ಸುಂದರಿ ತ್ರಕ್ಷರಿ ಅಂದರೆ, ಇಲ್ಲಿ ಮುಂದೆ ಒಂದೊಂದು ಅಕ್ಷರವೇ ಅಕ್ಷರ ಅಂತ ಅರ್ಥ ಅಲ್ಲ, ಒಂದೊಂದು ನಾಮವೇ ಅಕ್ಷರ. ನಾಮ ಅಂದರೆ ಎಷ್ಟು ಅಕ್ಷರಗಳು ಬೇಕಾದರೂ ಇರಬಹುದು. ಅಷ್ಟು ಹಿನ್ನೆಲೆಯಲ್ಲಿ ಇದು ಪಂಚದಶಿ ಮಂತ್ರದಲ್ಲಿ ಬರುವಂತಹ 15 ಅಕ್ಷರಗಳನ್ನು ವಿಭಾಗಿಸಿ ಅದನ್ನು ತ್ರಕ್ಷರಿ ಎನ್ನುವಂತಹ ನಾಮವಾಗಿ ಕರೀತಾ ಇದೆ. ಏನು ಅಂದರೆ, ಆ ಮಂತ್ರದಲ್ಲಿ ಬರುವಂತಹದ್ದು ಹಿಂದೆ ಹೇಳಿದ್ದೆ ನಾನು, ಅದನ್ನು ವಾಗ್ಭವಕೂಟ ಅಂತ, ಅದಕ್ಕೆ ಇನ್ನೊಂದು ಹೆಸರು ಕಾಮರಾಜಕೂಟ ಅಂತ, ಶಕ್ತಿಕೂಟ ಮತ್ತು ಹೀಗೆ 3 ಕೂಟಗಳಿವೆ. ವಾಗ್ಭವಕೂಟ, ಕಾಮರಾಜಕೂಟ ಮತ್ತು ಶಕ್ತಿಕೂಟ ಅಂತ. ಈ 3 ಕೂಟಗಳಲ್ಲಿ ದೇವಿ ಕ್ರಮವಾಗಿ ಅಂದರೆ ವಾಗ್ಭವಕೂಟದಲ್ಲಿ ಇರುವಂತಹ ಮೋಕ್ಷರೂಪಿಣಿ ಮೊದಲ ಅಕ್ಷರ ಸಮುದಾಯ, ವಾಗೀಶ್ವರಿ ಜ್ಞಾನಶಕ್ತಿ ಅಂತ ಹೆಸರು ಅವಳಿಗೆ. ಮಂತ್ರ ಉಪದೇಶ ಇದ್ದವರಿಗೆ ಮಾತ್ರ ಗೊತ್ತಾಗ್ತದೆ, ಅಲ್ಲಿದ್ರೆ ಏನೂ ಗೊತ್ತಾಗೋದಿಲ್ಲ. ಅದಾದ ಮೇಲೆ 2ನೆಯ ಕೂಟ ಕಾಮರಾಜಕೂಟ. ಆ ಕಾಮರಾಜಕೂಟದಲ್ಲಿರುವಂತಹ ಕಾಮರೂಪಿಣಿಯಾದ ಕಾಮೇಶಿಯು ಕ್ರಿಯಾಶಕ್ತಿ ಅಂತ ಕರೆಯಲ್ಪಡ್ತಾಳೆ. 2 ಆಯಿತು ಅಲ್ಲಿಗೆ. 3ನೇದು ಶಕ್ತಿಕೂಟ ಅಂತ. ಆ ಶಕ್ತಿಕೂಟದಲ್ಲಿರುವಂತಹ ಶಿವರೂಪಿಣಿಯಾದಂಥ ಪರಾಶಕ್ತಿ, ಇಚ್ಛಾಶಕ್ತಿ ಅಂತನವಳಿ ಹೆಸರು. ಈ 3ರ ಸಮಷ್ಟಿಯೇ ಅಂದರೆ ಜ್ಞಾನಶಕ್ತಿ, ಅದಾದ ಮೇಲೆ ಕ್ರಿಯಾಶಕ್ತಿ ಮತ್ತು ಪರಾಶಕ್ತಿ ಅಥವಾ ಇಚ್ಛಾಶಕ್ತಿ. ಈ 3ರ ಸಮಷ್ಟಿಯೇ ತ್ರಿಪುರ ಸುಂದರಿ ಅಂತ. ಅದರ ಸಂಕ್ಷೇಪ ರೂಪವೇ ತ್ರಕ್ಷರಿ ಅಂತ. ನೋಡಿ, ನಮ್ಮವರು ನಮಗಿಲ್ಲೊಂದು ಮಾರ್ಗದರ್ಶನ ಮಾಡಿದ್ದಾರೆ. ತ್ರಿಪುರ ಸುಂದರಿ ಅಂತ ಯಾರಿಗಾರೋ ಹೆಸರಿಟ್ಟರೆ ಆ ಹೆಸರನ್ನು ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಎರ್ರ ಬಿರ್ರ ಮೊಟಕ್ ಮಾಡ್ಲಿಕ್ಕೆ ಹೋಗಬೇಡಿ. ಇದ್ರ ಹ್ಯಾಕೆ ಕರಿಬೇಕು ಹೇಳಿದ್ರೆ ತ್ರಕ್ಷರಿ ಅಂತ ಕರೆದು ಬಿಡ್ರಿ.
ತ್ರಿಪುರ ಸುಂದರಿ, ಮಹಾತ್ರಿಪುರ ಸುಂದರಿ ಅನ್ನೋದರ ಸಂಕ್ಷೇಪ ರೂಪ ತ್ರ್ಯಕ್ಷರಿ. ತ್ರ್ಯಕ್ಷರಿ ಅನ್ನುವುದರ ವಿಸ್ತೃತ ರೂಪವೇ ಮಹಾ ತ್ರಿಪುರ ಸುಂದರಿ. ಆ ಮಹಾ ತ್ರಿಪುರ ಸುಂದರಿ ಅನ್ನೋದಲ್ಲಿ ಮತ್ತು ಪುನಃ ಈ ಎರಡೂ ಅರ್ಥ ನಾಮಗಳಲ್ಲೂ ಸಹ ಇಡೀ ಪಂಚದಶಾಕ್ಷರಿ ಮಂತ್ರ ಅದು ಸೇರಿಕೊಂಡು ಇದೆ. ಇಷ್ಟು ಹಿನ್ನೆಲೆಯಲ್ಲಿ ಅವಳ ಹೆಸರು ತ್ರ್ಯಕ್ಷರಿ ಅಂತ. 3 ಕೂಟಗಳುಳ್ಳವಳು, 3 ನಾಮಗಳುಳ್ಳವಳು, 3 ಶಕ್ತಿಗಳುಳ್ಳವಳಾದ್ದರಿಂದ ಅವಳ ಹೆಸರು ಮಹಾತ್ರಿಪುರ ಸುಂದರಿ ಅಥವಾ ತ್ರ್ಯಕ್ಷರಿ ಅಂತ. ಇಷ್ಟಾದ ಮೇಲೆ ಇದು ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ ಕೊಟ್ಟಂಥ ವಿವರಣೆ. ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಇದಕ್ಕೊಂದು ವಿವರಣೆ ಉಂಟು. ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ ತದೇತತ್ರಕ್ಷರಂ ಸತ್ಯಂ ಅಂತ. ಹಾಗಂದರೆ ತದೇತತ್ರಕ್ಷರಂ ಸತ್ಯಂ, ಈ ಪ್ರಪಂಚಕ್ಕೆ ಆಧಾರವಾದಂಥ ಯಾವ ಸತ್ಯವಸ್ತು ಉಂಟೋ ಪರಬ್ರಹ್ಮ ವಸ್ತು, ಅದರ ಇನ್ನೊಂದು ಹೆಸರೇ ತ್ರ್ಯಕ್ಷರಂ ಅಂತ. ಅದು ನಪುಂಸಕಲಿಂಗ ಆದ್ದರಿಂದ ತ್ರ್ಯಕ್ಷರಂ. ಆ ಪರಬ್ರಹ್ಮ ಸ್ವರೂಪಿಣಿ ಆದದ್ರಿಂದ ಇಲ್ಲಿ ಸ್ತ್ರೀಲಿಂಗ, ಹಾಗಾಗಿ ತ್ರ್ಯಕ್ಷರಿ. ಅಲ್ಲಿ ಏನು ಹೇಳಿದಂಗಾಯಿತು ಅಂದರೆ ಆಕೆ ಪರಬ್ರಹ್ಮ ಸ್ವರೂಪಿಣಿ ಅಂತ. ಇದು ಲಲಿತಾ ಸಹಸ್ರನಾಮ ಹೇಳೋದು. ಭಗವತ್ಪಾದ ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ, ತುರಿಯಾ ಕಾಪಿತ್ವಂ ದುರಧಿಗಮ ನಿಸ್ಸೀಮ ಮಹಿಮಾ ಮಹಾಮಾಯಾ ವಿಶ್ವಂ ಭ್ರಮಯಸಿ ಪರಬ್ರಹ್ಮ ಮಹಿಷಿ. ಪರಬ್ರಹ್ಮ ವಸ್ತುವಿನ ಅಥವಾ ತತ್ವದ ಮಹಿಷಿ ಅಂದರೆ ಪಟ್ಟದ ಅರಸು ಏನಾಗಬೇಕು ಅಂದರೆ ಪರಬ್ರಹ್ಮ ಸ್ವರೂಪಿಣಿ ಅಂತ. ಹಾಗಾಗಿ ಆ ಪರಬ್ರಹ್ಮ ಸ್ವರೂಪಿಣಿಯ ಇನ್ನೊಂದು ಹೆಸರು ತ್ರ್ಯಕ್ಷರಿ ಅಂತ. ಅಲ್ಲಿ ನೋಡಿ, ತ್ರ್ಯಕ್ಷರಿ ಅಂತ ಕರೆದ್ರೆ ಬ್ರಹ್ಮಸ್ವರೂಪಿಣಿ ಅಂತ ಅರ್ಥ. ಇದು ಎರಡನೆಯ ಅರ್ಥ. ಮತ್ತು ದೀಕ್ಷಿತರು ಇದಕ್ಕೊಂದು ವಿವರಣೆಯನ್ನು ಕೊಡ್ತಾರೆ. ನೇರವಾಗಿ ಜಗನ್ಮಾತೆಗೆ ಇಟ್ಟ ಹೆಸರು ಅದು ಅಂತ. ಏನು ಅಂದರೆ ಬಾಲಾ ಶುದ್ಧ ವಿದ್ಯಾ ತ್ರ್ಯಕ್ಷರಿ. ಬಾಲ ಶುದ್ಧ ವಿದ್ಯಾ ತ್ರ್ಯಕ್ಷರಿ ಅಂದರೆ ಆ ಬಾಲಾ ತ್ರಿಪುರ ಸುಂದರಿಯ ಇನ್ನೊಂದು ಹೆಸರೇ ತ್ರ್ಯಕ್ಷರಿ ಅಂತ ಹೇಳಬೇಕು ಅಂತ. ಹೀಗೆ ಆ ಮಂತ್ರದ ಹಿನ್ನೆಲೆಯಲ್ಲಿ ಬಂದಂತಹ ನಾಮ ಇದು. ಹಾಗಾಗಿ ಅವಳ ಹೆಸರು ತ್ರ್ಯಕ್ಷರಿ ಅಂತ. ಮತ್ತು ಇನ್ನೊಂದು ತ್ರ್ಯಕ್ಷರಿ ಅನ್ನೋದಕ್ಕೆ ಅರ್ಥ ಬೇರೆ ಬೇರೆನೂ ಉಂಟು. ಏನು ಅಂದರೆ ಹಕಾರ ರಕಾರ ಅನುಸ್ವಾರ ಈಕಾರ ಸೇರಿಸಿದರೆ ತ್ರ್ಯಕ್ಷರಿ ಅಂತ ಮುಂದೆ ಬರ್ತದೆ. ಅದು ಅಂದರೆ ಅದೊಂದು ಬೀಜಾಕ್ಷರ. ಆ ಬೀಜಾಕ್ಷರದ ರೂಪದಲ್ಲಿ ಇರುವವಳಾದ್ದರಿಂದ ಅವಳ ಹೆಸರು ತ್ರ್ಯಕ್ಷರಿ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ಅರ್ಥ ಆಯಿತು ಅಂತ ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ದಿವ್ಯಗಂಧಾಢ್ಯ ಅಂತ. ದಿವ್ಯಗಂಧಾಢ್ಯ ಅಂದರೆ ದಿವ್ಯವಾದ ಗಂಧದಿಂದ ಪೂರ್ಣಳಾಗಿರುವವಳು ಅಂತ ಅರ್ಥ. ಅಂದರೆ ಆ ದಿವ್ಯಗಂಧ ಅಂದರೆ ಅತ್ಯಂತ ಉತ್ಕೃಷ್ಟವಾದಂಥ ಸುಗಂಧ. ಅಂತಹ ಸುಗಂಧದಿಂದ ಅವಳು ಪೂರ್ಣಳಾಗಿರುವವಳು, ಹಚ್ಕೊಂಡವಳು ಅಂತ ಅರ್ಥ ಅಲ್ಲ, ಅದರಿಂದ ಪೂರ್ಣಳಾಗಿರುವವಳು. ಅವಳಿಂದ ಪೂರ್ಣಳಾಗಿರೋ ಅಂದರೆ ಸ್ವತಃ ಸಿದ್ಧವಾದದ್ದು ಅವಳಿಗೆ. ನಮ್ಮದು ಹೊರಗಡೆಯಿಂದ ಅಪ್ಲೈ ಮಾಡಿದ್ದು. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಪೂರ್ಣಳಾಗಿರುವುದು ಬೇರೆ, ಅದನ್ನು ಹಚ್ಚಿಕೊಂಡಿರುವವಳು ಅಂದರೆ ಬೇರೆ ಅಂತ. ಹಚ್ಚಿಕೊಂಡದ್ದು ಅದು ಬಹಳ ಹೊತ್ತಿರೋದಿಲ್ಲ, ಆದರೆ ಯಾವುದು ಸ್ವತಃ ಸಿದ್ಧವಾಗಿರುತ್ತೋ ಅದು ಸಹಜವಾಗಿರ್ತದೆ ಹೀಗೆ ಅಂತ. ಅಂದರೆ ಏನು ಹೇಳದಂಗಾಯಿತು ಅಂದರೆ ಸುಗಂಧಿತಳಾಗಿರುವವಳು ಅಂತ. ನಮ್ಮಲ್ಲಿ ಬಹಳಷ್ಟು ಜನ ತಪ್ಪು ತಿಳ್ಕೊಳ್ಬೇಡಿ, ಅಕ್ಕಪಕ್ಕ ಓಡಾಡಿದರೆ ಅವರು ಸಹ ಸುಗಂಧಿತರಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ಆದರೆ ಇದು ಕೃತ್ರಿಮವಾದಂತಹ ಸುಗಂಧಿತರು ಇವರು. ಇಂತಹ ಬಹಳಷ್ಟು ಸೆಂಟೆಡ್ಗಳಿರ್ತಾರಲ್ಲ, ಅಂಥವ್ರನ್ನ ಕುರಿತು ಕನ್ನಡದಲ್ಲಿ ಒಂದು ಹಗುರವಾದ ಮಾತುಂಟು. ಏನು ಅಂದರೆ ಅಡ್ಡ ಸುಳಿದ್ರೆ ಬಡ್ಡಿನಾಥ ಅಂತ.
ಇನ್ನೇನು ಜೂನ್ 5ನೇ ತಾರೀಕು ಒಂದು ದೊಡ್ಡ ಹಬ್ಬ ಬರ್ತದೆ. ಅದನ್ನು ಹಾಕ್ಕೊಂಡು ಬಿಟ್ಟರೆ ಗೊತ್ತಾಗ್ತದೆ ನಮಗೆ, ಓಹೋ ಇದು ಈ ದೇಶದ್ದಲ್ಲ, ಇದು ಇವರಿಗೆ ಅಂತಲೇ ಸ್ಪೆಷಲ್ಲಾಗಿ ತಯಾರು ಮಾಡಿದಂಥ ಸುಗಂಧ ದ್ರವ್ಯ ಅಂತ ಅಲ್ವಾ. ಅಂಥದ್ದನ್ನು ಹಾಕ್ಕೊಂಡಾಗ ಹೇಳುವಂಥ ಮಾತು ಅಡ್ಡ ಸುಳಿದ್ರೆ ಬಡ್ಡಿನಾಥ ಅಂತ. ಅಂದರೆ ಬಡ್ಡಿನಾಥ ಅಂದರೆ ಬರೇ ನಾಥ ಅಲ್ಲ, ಆ ನಾಥಕ್ಕೆ ಬಡ್ಡಿ ಬೇರೆ ಸೇರಿದೆ ಅಂತ ಅರ್ಥ. ನಾಥ ಅಂದರೆ ವಾಸನೆ. ಈ ಸಂದರ್ಭದಲ್ಲಿ ನನಗೆ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಾತು ನೆನಪಾಗತ್ತೆ. ನಮ್ಮಲ್ಲಿ ಈ ವಿದ್ಯಾರ್ಥಿ ಜೀವನದಲ್ಲಿರುವಂತಹ ಕೆಲವು ವಿದ್ಯಾರ್ಥಿಗಳು ಮತ್ತು ಎಷ್ಟೋ ಜನ ಸ್ನಾನ ಮಾಡೋದು ಚಿಂತೆ ಇಲ್ಲ, ಸೆಂಟ್ ಹಾಕ್ಕೊಳ್ರಿ, ಯಾಕೆಂದರೆ ಅದು ಸ್ನಾನವನ್ನು ಏನು ಮಾಡುತ್ತೆ, ಮುಚ್ಚಿಬಿಡತ್ತೆ ಅಂತ. ಹಾಸ್ಟೆಲ್ಗಳಲ್ಲೆಲ್ಲ ಇದು ಸಾಮಾನ್ಯವಾಗಿರುತ್ತೆ, ಎರಡೂ ಥರದ ಹಾಸ್ಟೆಲ್ಗಳಲ್ಲೂ ಸಹ. ಏಕೆಂದರೆ ಸೋಮಾರಿಗಳಾದವರಿಗೆ ಆಗ ಸ್ನಾನ ಮಾಡಲಿಕ್ಕೆ ಪುರುಷೊತ್ತಿಲ್ಲ, ಕೊನೆಗೇನು ಟೈಮ್ ಆಗಿಬಿಡುತ್ತೆ, ಸ್ವಲ್ಪ ಹಾಕೋ, ಸ್ಪ್ರೇ ಮಾಡು, ಹೊರಡು. ಇಂಥವರೆಲ್ಲ ಬೇರೆ ದೃಷ್ಟಿಯಲ್ಲಿ ಆಹಾ ಏನು ಸುಗಂಧಿತರು ಅಂತ ಅರ್ಧ ಗಂಟೆ ಪರವಾಗಿಲ್ಲ, 1 ತಾಸು ಪರವಾಗಿಲ್ಲ, ಆಮೇಲೆ ಅದು ಬೇರೆ ರೀತಿಯಾಗಿ ಬದಲಾವಣೆ ಆಗ್ತಾ ಇರುತ್ತೆ ಹೀಗೆ ಅಂತ. ಹಾಗಾಗಿ ಯಾಕೆ ಹೇಳಿದೆ ಅಂದರೆ ಜಗನ್ಮಾತೆಯ ಈ ಸುಗಂಧ ಇಂಥ ಹೊರಗಿನ ಕೃತ್ರಿಮವಾದ ಸುಗಂಧ ಅಲ್ಲ, ಅದು ಸಹಜವಾದಂಥ ಸುಗಂಧ. ನೀವು ಕೇಳಿರ್ತೀರ, ಪ್ರಾಯಶಃ ಮಹಾಭಾರತದಲ್ಲಿ ಒಂದು ಹೆಸರು ಬಂದಿತ್ತು, ಮತ್ಸ್ಯಗಂಧಿ ಅಂತ, ಸತ್ಯವತಿ ಅಂತ. ಮತ್ಸ್ಯಗಂಧಿ ಅನ್ನೋದಕ್ಕೆ ಅರ್ಥ ಮೀನಿನ ವಾಸನೆಯವಳು ಅಂತ ಅರ್ಥ ಅಲ್ಲ, ಅದು ಬೇರೆ ಅರ್ಥ ಉಂಟು ಅನ್ನೋದಕ್ಕೆ. ಮೀನಿನ ವಾಸನೆ ಬರೋದಕ್ಕೆ ಇವಳೇ ಬೇಕಿಲ್ಲ, ಮೀನ ಮಾರಾಟ ಮಾಡೋರು ಆದರೂ ಸಾಕಾಗುತ್ತೆ ಹೇಗೆ ಅಂತ ಅಲ್ವಾ. ಹಾಗೆ ವಿಶೇಷವಾದಂತಹ ಸುಗಂಧಿತಳಾದವಳಾದ್ರಿಂದ ಜಗನ್ಮಾತೆ ಹೆಸರು ದಿವ್ಯಗಂಧಾಢ್ಯ ಅಂತ. ಅದಕ್ಕೋಸ್ಕರ ನೋಡಿ, ನಿನ್ನ ಈ ಸುಗಂಧಿತ ರೂಪದ ಎದುರಿನಲ್ಲಿ ನಾನು ನಿನಗೆ ಹಚ್ಚುವಂತಹ ಸುಗಂಧ ದ್ರವ್ಯ ಏನೂ ಅಲ್ಲ. ಆದರೆ ಅದನ್ನು ನಾನು ಹಚ್ಚಿದೇ ಇದ್ದರೆ ನನ್ನ ಪೂಜೆಯಲ್ಲಿ ಅಷ್ಟರ ಮಟ್ಟಿಗೆ ಗುಣ ದೋಷ ಆಗಿಬಿಡುತ್ತೆ. ಗುಣ ಏನಾಗುತ್ತೆ ಕೇಳಿದರೆ ಕಡಿಮೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸಾಮಾನ್ಯವಾಗಿ ಜಗನ್ಮಾತೆಯ ಪೂಜೆಯಲ್ಲಿ ಈ ಸೆಂಟ್ ಅಂತ ಹೇಳ್ತೇವಲ್ಲ, ಹತ್ರ ಅದರ ಲೇಪನ ಎನ್ನುವಂಥದ್ದು ನಿಯತವಾಗಿ ಇರ್ತದೆ. ನಾವು ಹಚ್ಚಿದ್ರಿಂದ ಅವಳು ಸುಗಂಧಿತ ಅಂತಲ್ಲ, ಸಮುದ್ರದ ನೀರಿಗೆ ನಾವು ಅರ್ಘ್ಯ ಕೊಟ್ಟರೆ ಅದು ಹೆಚ್ಚಾಗೋದಿಲ್ಲ, ಆದರೆ ಅದಕ್ಕೆ ಅರ್ಘ್ಯ ಕೊಟ್ಟೆ ಅಂತ ಸಮಾಧಾನ ಇರುತ್ತಲ್ಲ. ಹಾಗೇನೆ ಸೂರ್ಯನಿಗೆ ಬೆಳಕನ್ನು ಎತ್ತಿದ್ರಿಂದ, ಆರತಿ ತೋರಿಸಿದ್ರಿಂದ ಅವನು ಬೆಳಕು ಹೆಚ್ಚಾಗೋದಿಲ್ಲ, ಆದರೆ ಆರತಿ ಮಾಡಿದ ನಮಗೆ, ಜಗತ್ತನ್ನು ಬೆಳಗುವ ನಿನಗೆ ನಾನು ಆರತಿ ಮಾಡಿದ್ರಿಂದ ನನಗೊಂದು ಸಮಾಧಾನ ಆಗುತ್ತೆ ಅಂತ ನೀರಾಜನೆ ಮಾಡ್ತೇವೆ. ಹಾಗೆಯೇ ನಾವು ಹಚ್ಚುವ ಲೇಪನದಿಂದ ಅವಳಿಗೆ ಏನೂ ಆಗಬೇಕಾದದ್ದಿಲ್ಲ, ಆದರೆ ಪೂಜಾ ಸಾದ್ಗುಣ್ಯಕ್ಕೋಸ್ಕರ ಆ ಲೇಪನ ಎನ್ನುವಂಥದ್ದು ಅವಳಿಗೆ ಹಚ್ಚುವಂಥದ್ದು. ಅಷ್ಟು ಹಿನ್ನೆಲೆಯಲ್ಲಿ ಹಾಗಿದ್ರೆ ಸುಗಂಧ ದಿವ್ಯಗಂಧಾಢ್ಯ ಅಂದರೆ ಅರ್ಥ ಏನು ಅಂದರೆ, ಇದೊಂದು ಶಬ್ದ ಉಂಟು ದಿವ್ಯಗಂಧಾಢ್ಯ ಅಂತ. ದಿವ್ಯ ಅನ್ನೋದಕ್ಕೆ ಅರ್ಥ ದಿವಿಭವ ದಿವ್ಯ ಅಂದರೆ, ದಿವಿ ಅಂದರೆ ಆಕಾಶ ಅಂತ ಅರ್ಥ. ಆ ಆಕಾಶದಲ್ಲಿರುವಂತಹ ಅಥವಾ ಸ್ವರ್ಗದಲ್ಲಿರುವಂತಹ ಅಂತ ಅರ್ಥ ಅದಕ್ಕೆ. ಅಲ್ಲಿರುವಂತಹದ್ದು ದಿವ್ಯ, ದಿವಿಭವ ದಿವ್ಯ. ಆ ಸ್ವರ್ಗದಲ್ಲಿರುವುದು ಅಥವಾ ಆಕಾಶದಲ್ಲಿರುವುದು ಅಂದರೆ ಅತ್ಯಂತ ಉತ್ಕೃಷ್ಟ ಅಂತ ಅರ್ಥ. ನಾವು ಯಾವಳು ಉತ್ಕೃಷ್ಟವಾದನ್ನು ಹೀಗೆ ತೋರಿಸ್ತೇವೆ, ತುಂಬ ಚೆನ್ನಾಗಿದ್ದೀರಿ, ತುಂಬ ಚೆನ್ನಾಗಿದ್ದಾರೆ ಅಂತ ಹೀಗೆ ತೋರಿಸ್ತೇವಾ? ಇಲ್ಲ ತಾನೇ. ಶ್ರೇಷ್ಠ ಅಂದ ತಕ್ಷಣ ನಮ್ಮ ಕೈ ಏನಾಗುತ್ತೆ, ಮೇಲಕ್ಕೆ ಹೋಗುತ್ತೆ. ಹಾಗಾಗಿ ಆ ಉತ್ಕೃಷ್ಟತೆಯ ಸಂಕೇತವಾಗಿ ಅದನ್ನು ದಿವ್ಯ ಎನ್ನುವಂತಹ ಶಬ್ದ ಎಂದು ಹೇಳ್ತಾರೆ. ಮೇಲಿನದು, ಶ್ರೇಷ್ಠವಾದದ್ದು, ಉತ್ಕೃಷ್ಟವಾದದ್ದು ಅಂತ ಅರ್ಥ. ಈ ಸುಗಂಧ ಹೇಗುಂಟು ಕೇಳಿದರೆ, ಭೂಮಿಯಲ್ಲಿರುವಂತಹ ರಾಜರು ರಾಣಿಯರು ಹಚ್ಚಿಕೊಳ್ಳುವಂತಹ ಸುಗಂಧದಂತೆ ಇರುವಂತಹದ್ದು ಅಲ್ಲ ಅಂತ. ಯಾಕೆಂದರೆ ಇದು ದಿವ್ಯ ಗಂಧಾಢ್ಯ, ಇವರಿದ್ದು ಮಾನವ ಗಂಧಾಢ್ಯ, ದಿವ್ಯ ಅಲ್ಲ. ಆದ್ದರಿಂದ ಇಷ್ಟು ಈ ಮಟ್ಟದ್ದಲ್ಲ, ಇದಕ್ಕಿಂತ ಉತ್ಕೃಷ್ಟವಾದದ್ದು ಅಂತ ಹೇಳೋದಕ್ಕೋಸ್ಕರ ದಿವ್ಯ ಗಂಧಾಢ್ಯ ಅಂತ ಹೇಳಿದರು. ಇದು ಒಂದರ್ಥ.
ಮತ್ತೆ ಎರಡನೇ ಅರ್ಥ ಏನು ಅಂತಂದರೆ, ಹಾಗಿದ್ರೆ ಭೂಮಿಯಲ್ಲೂ ಸಹ ಉತ್ಕೃಷ್ಟವಾದಂತಹ ಸುಗಂಧ ದ್ರವ್ಯಗಳು ಇಲ್ಲವೋ ಅಂದರೆ ಇಲ್ಲೂ ಸಹ ಸುಗಂಧ ದ್ರವ್ಯಗಳು ಇವೆ. ಯಾಕೆಂದರೆ ಹರಿಚಂದನ ಅಂತ ನಾವು ಹೇಳ್ತೇವಲ್ಲ, ಗಂಧ, ಸುಗಂಧ ಅಂತ ಹೇಳ್ತೇವಲ್ಲ, ಆ ಗಂಧ ಸಹಜವಾಗಿ ಇರುವಂತಹ ಸುಗಂಧ ದ್ರವ್ಯ, ಅದೂ ಸಹ ಉತ್ಕೃಷ್ಟವಾದದ್ದೇ. ಆದರೆ ನಾವು ಇದನ್ನು ಮೈಗೆ ಲೇಪಿಸಿಕೊಳ್ಳೋದಿಲ್ಲ ಇವತ್ತು. ಹಿಂದೆ ರಾಜರು ಮಹಾರಾಣಿಯರು ಇದನ್ನೆಲ್ಲ ಮೈಗೆ ಲೇಪಿಸಿಕೊಳ್ತಾ ಇದ್ದರು. ಏಕೆಂದರೆ ಅದರಲ್ಲಿ ತಂಪಿನ ಒಂದು ಅಂಶ ಉಂಟು, ದೇಹವನ್ನು ಅದು ತಂಪಾಗಿರಿಸ್ತದೆ ಎನ್ನುವಂಥದ್ದು. ಅದು ಇವತ್ತು ನಾವು ಹಾಕಿಕೊಳ್ಳುವಂಥ ಸೆಂಟು ದೇಹವನ್ನು ತಂಪಾಗಿರಿಸುವುದಿಲ್ಲ. ಅದು ಸಹಜವಾದದ್ದು, ವನಸ್ಪತಿ ಮೂಲದಿಂದ, ಹರ್ಬಲ್ ಮೂಲದಿಂದ ಬಂದಂಥದ್ದು. ಆದ್ದರಿಂದ ಅದಕ್ಕೆ ಸಹಜವಾಗಿಯೇ ಸಹ ಆ ಪರಿಮಳ ಜನ್ಮತಃನೇ ಬಂದಿದೆ. ಆದ್ದರಿಂದ ಹರಿಚಂದನಾದಿ ಪರಿಮಳವನ್ನು ದಿವ್ಯ ಗಂಧ ಅಂತ ನಮ್ಮವರು ಕರೆದರು. ಅಂತಹ ದಿವ್ಯ ಗಂಧದಿಂದ ಕೂಡಿದವಳು ಅಂದರೆ ಪೂಜಾ ಕಾಲದಲ್ಲಿ ಆಕೆಗೆ ಅದನ್ನು ಹಚ್ಚುತ್ತಾರೆ. ಆದ್ದರಿಂದ ಈ ಅರ್ಥದ ಹಿನ್ನೆಲೆಯಲ್ಲಿ ಅವಳು ದಿವ್ಯಗಂಧಾಢ್ಯ ಅಂತ. ಇದು ಎರಡನೇ ಅರ್ಥ. ಅದರ ಜೊತೆಗೆ ಇದಕ್ಕೆ ಇನ್ನೂ ಒಂದು ಅರ್ಥ ಉಂಟು. ನಾನು ಹೇಳಿದೆ ದಿವ್ಯಗಂಧಾಢ್ಯ ಅಂದರೆ ಜಗನ್ಮಾತೆಯ ಭೌತಿಕ ದೇಹ ಅಂತ ಇಟ್ಕೊಳ್ಳಿ ಕ್ಷಣಕಾಲ. ಅವಳ ದೇಹದ ಒಂದೊಂದು ಅಂಗಾಂಗ ಅದು ಸಹಜವಾಗಿಯೇ ಸುಗಂಧಪೂರ್ಣವಾದದ್ದು ಅಂತ. ವಿಶೇಷವಾಗಿ ಜಗನ್ಮಾತೆಯ ಆ ದೇಹದ ಸುಗಂಧವನ್ನು ಹೇಳಬೇಕಿದ್ರೆ ಅವಳ ತುರುಬನ್ನು ಕುರಿತು ಹೇಳ್ತಾರೆ. ಕೇಶ ನಿಮಗೆ ಗೊತ್ತಿರಬೇಕು, ಕೂದಲಿಗೆ ಯಾವ ವಾಸನೆಯೂ ಇರುವುದಿಲ್ಲ, ಉಗುರಿಗೆ ಯಾವ ವಾಸನೆಯೂ ಇರೋದಿಲ್ಲ. ಇರ್ತದೆಯಾ? ಇಲ್ಲ. ಆದರೆ ಆಚಾರ್ಯ ಶಂಕರ ಭಗವತ್ಪಾದರು ಒಂದು ಮಾತು ಹೇಳ್ತಾರೆ, ಜಗನ್ಮಾತೆಯ ಕೂದಲುಗಳು ಸುಗಂಧಭರಿತವಾಗಿದ್ವಂತೆ. ಧುನೋತುಧ್ವಾಂತಂ ನಃ ತುಲಿತದಲಿತೇಂದೀ ವರವನಂ ಘನಸ್ನಿಗ್ಧಶ್ಲೇಕ್ಷ್ಣಂ ಚಿಕುರ ನಿಕುರುಂಬಂ ತವ ಶಿವೆ ಯದೀಯಂ ಸೌರಭ್ಯಂ ಸಹಜ ಮುಪಲಬ್ಧುಂ ಸುಮನಸೋ ವಸಂತ್ಯಸ್ಮಿನ್ ಮನ್ಯೆ ಬಲಮಥನವಾಟೀ ವಿಟಪಿನಾಂ. ದೇವೇಂದ್ರನ ಉದ್ಯಾನದ ಹೆಸರು ನಂದನವನ ಅಂತ. ಇವತ್ತು ನಾವು ಇಲ್ಲೂ ಎಲ್ಲ ಇಡ್ತೇವೆ ಕೆಲವು ಸಲ. ಮೂಲತಃ ಹೆಸರಿರೋದು ಅಲ್ಲಿ ದೇವೇಂದ್ರನ ಸ್ವರ್ಗದಲ್ಲಿರುವಂತಹ ಅವನ ಉದ್ಯಾನಕ್ಕೆ ಹೆಸರು ನಂದನವನ. ಆ ನಂದನವನದಲ್ಲಿ ತುಂಬ ಸುಂದರವಾದ ಹೂವುಗಳಿವೆಯಂತೆ. ಆ ಹೂವುಗಳಿಗೆ ಅನಿಸ್ತಂತೆ ಒಂದು ಸಲ ಏನು ಅಂದರೆ, ನಾವು ನೋಡೋದಕ್ಕೇನೋ ಇಷ್ಟು ಸುಂದರವಾಗಿದ್ದೇವೆ, ಆದರೆ ನಮ್ಮ ಸೌಂದರ್ಯಕ್ಕೆ ತಕ್ಕ ಹಾಗೆ ನಮ್ಮಲ್ಲಿ ಸುವಾಸನೆ ಇಲ್ಲ ಅಂತ ಅವು ಯೋಚನೆ ಮಾಡಿದ್ವಂತೆ. ಹಾಗೆ ಯೋಚನೆ ಮಾಡಿದಂತಹ ಆ ಹೂವುಗಳು ಯದೀಯಂ ಸೌರಭ್ಯಂ ಸಹಜ ಮುಪಲಬ್ಧುಂ ಸುಮನಸಃ ವಸಂತ್ಯಸ್ಮಿನ್ ಮನ್ಯೆ. ಯೋಚನೆ ಮಾಡಿದ್ವಂತೆ, ಹಾಗಿದ್ರೆ ನಾವು ಈಗ ಹೇಗೆ ಸುಗಂಧ ಉಳ್ಳವರು ಆಗಬೇಕು ಅಂತ ಯೋಚನೆ ಮಾಡಿ ಆ ಹೂವುಗಳು ಜಗನ್ಮಾತೆಯ ತುರುಬನ್ನು ಏರಿದವಂತೆ. ಜಗನ್ಮಾತೆಯ ತುರುಬನ್ನು ಏರಿದ ಮೇಲೆ ಆ ಹೂವುಗಳಿಗೆ ಸುಗಂಧ ಎನ್ನುವಂಥದ್ದು ಬಂದು ಸೇರಿಕೊಳ್ಳುತ್ತಂತೆ. ಅಂದಿನಿಂದ ನಂದನವನದ ಹೂವುಗಳಲ್ಲಿ ಆ ಕಂಪು ಅಡರಿತು, ಪಸರಿಸಲಿಕ್ಕೆ ಪ್ರಾರಂಭ ಆಯಿತು. ಅಂದರೆ ನಂದನವನದ ಹೂವುಗಳಿರುವಂತಹ ಸುಗಂಧ ಅವು ಜಗನ್ಮಾತೆಯ ತುರುವಿನಿಂದ ಸಾಲ ತಗೊಂಡು ಹೋದವುಗಳು. ಅರ್ಥ, ಜಗನ್ಮಾತೆಯ ತುರುವಿನಲ್ಲಿ ಸಹಜವಾದಂತಹ ಆ ಸುಗಂಧ ಎನ್ನುವಂತಹದ್ದು ಉಂಟು. ಆ ಸುಗಂಧವನ್ನು ಹೀರಿಕೊಳ್ಳೋದಕ್ಕೋಸ್ಕರ ಹೂವುಗಳು ಜಗನ್ಮಾತೆಯ ಮುಡಿಯನ್ನು ಏರ್ತವಂತೆ. ಎಷ್ಟು ಸುಂದರವಾಗಿದೆ ನೋಡಿ. ಆದರೆ ಇವತ್ತು ನಾವು ಹೂವನ್ನು ಮುಡಿದುಕೊಳ್ಳೋದು ನಮ್ಮ ತುರುಬು ಸುಗಂಧವಾಗಲಿ ಅಂಥೇಳಿ ಅಷ್ಟೇ ವಿರುದ್ಧ. ಹೀಗೆ ಆ ಜಗನ್ಮಾತೆಯ ತುರುವಿನ ಸಹವಾಸದಿಂದ ಆ ಹೂವುಗಳು ಸುಗಂಧಿತವಾದವು ಅಂತ.
ಉಪನಿಷತ್ತು ಹೇಳುತ್ತೆ, ವೇದ ಹೇಳುತ್ತೆ, ಗಂಧದ್ವಾರಾಂದುರಾಧರ್ಷಾಂ ನಿತ್ಯಪುಷ್ಟಾಂಕರೀಷಿಣೀಂ ಅಂತ. ಅದರ ಅರ್ಥ ಏನು ಅಂದರೆ, ಸಕಲ ಸುಗಂಧಕ್ಕೂ ಸಹ ಅವಳೇ ದ್ವಾರ ಅಂದರೆ ಕಾರಣಳಾದ್ದರಿಂದ ಅವಳು ದಿವ್ಯಗಂಧಾಢ್ಯಳು ಅಂತ ಅರ್ಥ. ಇದು 3ನೇದು 4ನೇದು ಅರ್ಥ ಹೇಳಿದೆ ನಾನು. ಅದಾದ ಮೇಲೆ ಇನ್ನೊಂದು ಅರ್ಥ ಉಂಟು ಇದಕ್ಕೆ. ಯೋಗಶಾಸ್ತ್ರದ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ಅರ್ಥವನ್ನು ಹೇಳ್ತಾರೆ. ಏನು ಅಂದರೆ, ದಿವ್ಯಗಂಧಾಢ್ಯ ಅಂದರೆ ಯೋಗಶಾಸ್ತ್ರದಲ್ಲಿ ನಿಮಗೆ ಗೊತ್ತು, ಪಾತಂಜಲ ಯೋಗ ಸೂತ್ರದಲ್ಲಿ 4 ಪಾದಗಳಿವೆ. ಆ 4ನೆಯ ಪಾದದ ಹೆಸರು ವಿಭೂತಿ ಪಾದ ಅಂತ. ವಿಭೂತಿ ಪಾದ ಅಂದರೆ ಒಬ್ಬ ಯೋಗಿಯಾದವನಿಗೆ ಸಹಜವಾದಂತಹ ಸಿದ್ಧಿಗಳು ಬಂದುಬಿಡ್ತವೆ. ಅಂತಹ ಸಿದ್ಧಿಗಳಲ್ಲಿ ಇದು ಒಂದು ಸಿದ್ಧಿ ಅಂತ. ಏನು ಸಿದ್ಧಿ ಅಂದರೆ, ಅಲ್ಲಿರುವ ಸೂತ್ರ ಹೀಗುಂಟು. ಇದು ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು. ಮತ್ತು ಒಂದೇ ಸಲ ಇದನ್ನು ಸಾಧನೆ ಮಾಡಲಿಕ್ಕೂ ಹೋಗಬಾರದು. ಯಾಕೆಂದರೆ ಸಾಕಷ್ಟು ಪ್ರಶಿಕ್ಷಣ ಬೇಕು. ಒಂದು, ಆ ಪ್ರಶಿಕ್ಷಣಕ್ಕೆ ಮಾರ್ಗದರ್ಶನ ಬೇಕು. 3ನೇದಾಗಿ ಸಾಧನೆ ಬೇಕು. ಆ ಸಾಧನೆಗೆ ಒಳಪಡಿಸಿಕೊಳ್ಬೇಕಿದ್ರೆ ಸಾಕಷ್ಟು ಇಂದ್ರಿಯಗಳು, ದೇಹಗಳು ಬಲಿಷ್ಠವಾಗಿರಬೇಕು. ಇಳಿ ವಯಸ್ಸಿಗೆ ಬಂದಿರಬಾರದು. ಅಷ್ಟು ಹಿನ್ನೆಲೆಯಲ್ಲಿ ಈ ಎಚ್ಚರಿಕೆಯ ಮಾತನ್ನು ಹೇಳಿದ್ದೇನೆ. ಶ್ರೋತ್ರಾಕಾಶಯೋ ಸಂಬಂಧ ಸಂಯಮಾತ್ ದಿವ್ಯಂ ಶ್ರೋತ್ರಂ. ಇದೊಂದು ಸೂತ್ರ, 43ನೆಯ ಸೂತ್ರ ಆ ವಿಭೂತಿ ಪಾತ್ರದಲ್ಲಿ, ವಿಭೂತಿ ಅಧ್ಯಾಯದಲ್ಲಿ. ಇದರ ಅರ್ಥ ಏನು ಅಂದರೆ, ಶ್ರೋತ್ರಾಕಾಶಯೋ ಸಂಬಂಧ ಸಂಯಮಾತ್ ದಿವ್ಯಂ ಶ್ರೋತ್ರಂ ಅಂತ. ಶ್ರೋತ್ರ ಅಂದರೆ ಈ ಶ್ರೋತ್ರೇಂದ್ರಿಯ, ಆಕಾಶ ಅಂದರೆ ಆಕಾಶ. ನಾವು ಶ್ರೋತ್ರೇಂದ್ರಿಯ ಅಂತ ಹೇಳ್ತೇವಲ್ಲ, ಶ್ರೋತ್ರೇಂದ್ರಿಯ ಅಂದರೆ ಕಿವಿ. ಕಿವಿಗೆ ಏನುಂಟು? ಕೇಳಿಸಿಕೊಳ್ಳುವ ಶಕ್ತಿ ಉಂಟು. ಇಂದ್ರಿಯ ಅಂದರೆ ಈ ಹೊರಗಿನ ಈ ಆಕಾರವೇ ಇಂದ್ರಿಯ ಅಲ್ಲ. ಕಣ್ಣು ಅಂದ ತಕ್ಷಣ ಈ ಕಪ್ಪಾದ ಗೋಲ, ಈ ಆಕಾರವೇ ಕಣ್ಣಲ್ಲ. ನೆನ್ಪಿಟ್ಕೊಳ್ಬೇಕು ನಾವು. ಅಂದರೆ ಕಣ್ಣು ಅಂತ ಕರಿತೇವೆ ನಾವು, ಆದರೆ ಇದು ನೇತ್ರ ಇಂದ್ರಿಯ ಅಲ್ಲ, ಹೊರಗಿನ ಗೋಲ ಇದು ಅಷ್ಟೇ. ಹಾಗೇನೆ ಘ್ರಾಣೇಂದ್ರಿಯ ಅಂದ ತಕ್ಷಣ ಈ ಆಕಾರವೇ ಘ್ರಾಣೇಂದ್ರಿಯ ಅಲ್ಲ. ಹಾಗಿದ್ರೆ ಏನು ಅಂದರೆ, ಶ್ರೋತ್ರೇಂದ್ರಿಯ ಅಂದರೆ ಆಕಾಶದಲ್ಲಿ ಶಬ್ದ ಅನ್ನೋದು ಯಾವಾಗಲೂ ಇರ್ತದೆ. ಶಬ್ದದ ತವರು ಮನೆ ಆಕಾಶ. ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತದೆ ಶಬ್ದ ಗುಣಕಂ ಆಕಾಶಂ ಅಂತ. ಹಾಗಿದ್ರೆ ಶಬ್ದ ಗಾಳಿಯಿಂದ ಬರೋದಲ್ವ ಅಂದರೆ, ಆ ಗಾಳಿಯಲ್ಲಿ ಇದ್ದ ಹಾಗೆ ನಮಗೆ ತೋರ್ತದೆ ಅಷ್ಟೇನೆ. ಆದರೆ ವಾಸ್ತವಿಕವಾಗಿರುವುದೆಲ್ಲಿ? ಅದು ಶಬ್ದದಲ್ಲಿ. ಹಾಗೇನೆ ಈಗ ನೋಡಿ, ಹೊರಗೆ ಆಕಾಶ ಉಂಟು, ಕಿವಿಯ ಒಳಗೂ ಸಹ ಆ ಶಬ್ದ ಇಂದ್ರಿಯ ಅಂದರೆ ಶ್ರೋತ್ರೇಂದ್ರಿಯ ಅಂತ ನಾವು ಏನು ಹೇಳ್ತೇವಲ್ಲ, ಅಲ್ಲಿ ಶ್ರೋತ್ರೇಂದ್ರಿಯ ಶಬ್ದವನ್ನು ಗ್ರಹಿಸುವ ಶಕ್ತಿಯೇ ಶ್ರೋತ್ರೇಂದ್ರಿಯ ಉಂಟು. ಅಂದರೆ ಆ ಇಂದ್ರಿಯ ಬೇರೆ, ಅದನ್ನು ಗ್ರಹಿಸುವ ಶಕ್ತಿ ಬೇರೆ, ಶಬ್ದ ಬೇರೆ. ಮನಸ್ಸಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಈ ಶಬ್ದ ಇರೋದು ಆಕಾಶದಲ್ಲಿ, ಅದನ್ನು ಗ್ರಹಿಸುವ ಇಂದ್ರಿಯ ಇರೋದು ಇಲ್ಲಿ ಶ್ರೋತ್ರೇಂದ್ರಿಯದಲ್ಲಿ. ಇದು ಎರಡನ್ನೂ ಸಹ ಸಂಯಮನ ಮಾಡಬೇಕಂತೆ. ಸಂಯಮನ ಅಂದರೆ ಬೇಕಾದಾಗ ಮಾತ್ರ ಕೇಳಬೇಕು, ಬೇಡದಿದ್ದ ಕೇಳಬಾರದು. ಕಾಟನ್ ಇಟ್ಕೊಂಡು ಅವಾಯ್ಡ್ ಮಾಡೋದಲ್ಲ, ಅಥವಾ ಹೀಗೆ ಮುಚ್ಚಿಕೊಂಡು ಅವಾಯ್ಡ್ ಮಾಡೋದಲ್ಲ. ಸಹಜವಾಗಿ ಅವನ ಮನಸ್ಸಿನ ಸಂಕಲ್ಪ, ಈಗ ನನಗೆ ಶಬ್ದ ಕೇಳಿಸಬಾರದು, ಕೇಳಿಸಬಾರದು, ಕೇಳಿಸಬೇಕು, ಕೇಳಿಸಬೇಕು. ದಿಸ್ ಇಸ್ ಕಾಲ್ಡ್ ಸಂಯಮನ. ಹೀಗೆ ಆದಾಗ ಏನಾಗುತ್ತೆ ಅಂದರೆ, ಆಗ ಈ ರೀತಿಯಾಗಿ ಶ್ರೋತ್ರೇಂದ್ರಿಯ ಮತ್ತು ಶ್ರೋತ್ರೇಂದ್ರಿಯಕ್ಕೆ ಆಶ್ರಯವಾದಂಥ ಆಕಾಶ, ಇದು ಎರಡನ್ನೂ ಸಂಯಮನಗೊಳಿಸಿದಾಗ ಅವನಿಗೆ ದಿವ್ಯವಾದಂಥ ಶಬ್ದಗಳು ಕೇಳಿಸ್ತವಂತೆ. ಡಿವೈನ್ ವಾಯ್ಸ್. ಡಿವೈನ್ ವಾಯ್ಸ್ ಅಂದರೆ ಬೇರೆಯವರು ಯಾರೋ ಎಲ್ಲೋ ಮಾತನಾಡಿದ್ದು ಇವನಿಗೆ ಕೇಳಿಸತ್ತೆ.
ಆಕಾಶದಲ್ಲಿ ಸಂಚರಿಸುವವರು ಮಾತನಾಡಿದ್ದು ಕೇಳಿಸತ್ತೆ. ಇದು ಆ ಶ್ರೋತ್ರೇಂದ್ರಿಯ ಮತ್ತು ಆಕಾಶವನ್ನು ಸಂಯಮನಗೊಳಿಸಿದಾಗ ಆಗುವ ಯೋಗಶಾಸ್ತ್ರದ ವಿಭೂತಿಗಳಲ್ಲಿ ಒಂದು. ಮಧ್ಯದಲ್ಲಿ ಒಂದು ವಿಚಾರ ಹೇಳಿಬಿಡ್ತೇನೆ. ಕೆಲವು ಜನ ಹೇಳ್ತಾರೆ, ತಪ್ಪು ತಿಳ್ಕೊಳ್ಬೇಡಿ, ನನಗೆ ಏನೋ ಕೇಳಿಸತ್ತೆ ಕಣ್ರಿ, ಏನೋ ಶಬ್ದ ಅಂತ. ತಪ್ಪು ತಿಳ್ಕೊಳ್ಬೇಡಿ, ಇದು ಯೋಗಶಾಸ್ತ್ರದಿಂದ ಬರುವಂಥ ಶಬ್ದ ಅಲ್ಲ ಕೇಳಿಸೋದು. ಅವರ ಮನಸ್ಸಿನಲ್ಲಿದ್ದದ್ದು ಆ ರೀತಿಯಾಗಿ ಭ್ರಮಾತ್ಮಕವಾಗಿ ಕೇಳಿಸ್ತಾ ಇರ್ತದೆ ಹೀಗೆ ಅಂತ. ಹಾಗೆ ಬಂದಿಟ್ಟು ಮತ್ತೆ ಹೇಳ್ತಾರೆ, ಏನೆಲ್ಲ ಕೇಳಿಸತ್ತೆ ಗೊತ್ತಾ? ಗೊತ್ತಿಲ್ಲಪ್ಪ, ಯಾಕೆಂದ್ರೆ ಅವ್ರ ಕಿವಿಯಲ್ಲಿ ತಾನೇ ಕೇಳಿದ್ದು, ನಮಗೇನು ಗೊತ್ತಿರುತ್ತೆ. ಹಾಗೆ ಹುಚ್ಚುಚ್ಚಾಗಿ ಏನೇನೋ ಇವರು ಅಂದ್ಕೊಂಡಿರೋದು ಕೇಳ್ತಾ ಇರೋದೇನ್ನೇ ದೊಡ್ಡ ಗ್ರೇಟ್ನೆಸ್ ಅನ್ನೋ ಥರ ಹೇಳ್ತಿರ್ತಾರೆ. ಆದ್ರೆ ಹೇಳಿದ್ರೆ ಬೇಸರ ಆಗುತ್ತೆ. ನಾವು ಹ್ಞೂ ಆಗ್ತಾ ಇರ್ತೇವೆ, ಹೌದಾ, ಭಾಳ ಸಂತೋಷ ಹೀಗೆ ಅಂತ. ಇಲ್ರಿ, ಇದು ತಪ್ಪು, ಇದು ಸರಿಯಾದ ವ್ಯವಸ್ಥೆ ಅಲ್ಲ, ಇದು ಒಂದು ರೀತಿ ಭ್ರಮಾತ್ಮಕವಾದ್ದು ಅಂದ್ರೆ ತುಂಬ ಬೇಸರ ಆಗುತ್ತೆ ರೀ. ನಾಳೆಯಿಂದ ಇನ್ನೊಂದು ರೀತಿ ಕೇಳಿಸೋದಕ್ಕೆ ಶುರು ಆಗುತ್ತೆ. ಅದರಿಂದ ಏನು ಮಾಡ್ತೇವೆ ಕೇಳಿ, ಇಂಥದ್ದೆಲ್ಲ ಹೇಳ್ದ ಇಲ್ಲಿ ಕೇಳಿ ನಾವು ಇಲ್ಲಿ ಬಿಟ್ಟುಬಿಡ್ತೇವೆ ಅಷ್ಟೇ. ಹೀಗೆ ಶ್ರೋತ್ರೇಂದ್ರಿಯ ಮತ್ತು ಶಬ್ದ ಇದನ್ನು ಸಂಯಮನಗೊಳಿಸಿದಾಗ ಅವನಿಗೆ ದಿವ್ಯವಾದಂಥ ಶಬ್ದಗಳು ಕೇಳಿಸ್ತವೆ. ಹಾಗೇನೆ ಆಕಾಶ, ವಾಯು. ವಾಯುವಿನಲ್ಲಿ ಏನುಂಟು ಅಂದರೆ ಸ್ಪರ್ಶ ಉಂಟು. ಆ ಮುಂದಿನದದು ವಾಯು ಮತ್ತು ಸ್ಪರ್ಶ ಇದೆರಡನ್ನೂ ಸಂಯಮನಗೊಳಿಸಿದಾಗ ಅವನಿಗೆ ಏನಾಗುತ್ತೆ ಕೇಳಿದರೆ, ಆ ಸಂಯಮನದಿಂದಾಗಿ ವಾಯು ತಂಪನ್ನು ತಂದರೆ ಇವನು ಇಷ್ಟಪಟ್ಟರೆ ಉಷ್ಣ ಬೇಕು ಅಂದರೆ ಉಷ್ಣವಾಗಿ ಪರಿಣಮಿಸುತ್ತೆ, ಅಥವಾ ಉಷ್ಣ ಕಾಲದಲ್ಲಿ ನನಗೆ ತಂಪಾಗಬೇಕು ಅಂತ ಅವನು ಬಯಸಿದರೆ ಅದು ತಂಪಾಗುತ್ತೆ, ಫ್ಯಾನ್ ಬೇಕಾಗಲ್ಲ. ಇದು ವಿಭೂತಿ ಯಾರಿಗೆ? ಯೋಗಿ ಆದವನಿಗೆ. ಆಕಾಶ, ವಾಯು, ಅಗ್ನಿ ಆದಮೇಲೆ ತೇಜಸ್ಸು ಮತ್ತು ಕಣ್ಣು. ಶ್ರೋತ್ರೇಂದ್ರಿಯ ಆಯಿತು. ಇದು ಇಲ್ಲಿ ಇರುವಂತಹದ್ದು ನೇತ್ರೇಂದ್ರಿಯ. ಈ ನೇತ್ರೇಂದ್ರಿಯ ಮತ್ತು ತೇಜಸ್ಸನ್ನು ಸಂಯಮನಗೊಳಿಸಿದವನಿಗೆ ದಿವ್ಯ ರೂಪಗಳು ಕಾಣಿಸುತ್ತವೆ. ದಿವ್ಯ ರೂಪಗಳು ಅಂದರೆ ದೇವತಾ ಸಾನ್ನಿಧ್ಯ, ಅದು ಒಂದು. ಅದರ ಜೊತೆಗೆ ವಿಶೇಷವಾದಂಥ ದಿವ್ಯ ರೂಪದಿಂದ ನಿಧಿ ನಿಕ್ಷೇಪಗಳೆಲ್ಲ ಗೋಚರಿಸ್ತವೆ ಅವನಿಗೆ, ಅಂಥ ಯೋಗಿಗೆ. ಹಾಗಿದ್ರೆ ಇವತ್ತು ಕೆಲವು ಜನ ಹೇಳ್ತಾರಂದರೆ ಅದು ಯೋಗಶಾಸ್ತ್ರದಿಂದ ಬಂದದ್ದಲ್ಲ, ಜ್ಯೋತಿಷ್ಯ ಶಾಸ್ತ್ರದಿಂದ ಲೆಕ್ಕ ಹಾಕಿ ಹೇಳೋದು, ಅದು ಬೇರೆ ಮೆಥಡ್ ಹೀಗೆ ಅಂತ. ಹಾಗೇನೆ ಮತ್ತೆ ಆಕಾಶ, ವಾಯು, ಅಗ್ನಿ, ಅಪ್ ಅಂದರೆ ನೀರು. ಆ ನೀರು ಹೊರಗಡೆ ಉಂಟು, ಅದನ್ನು ಹಿಡಿದು ಅನುಭವಿಸುವ ರಸನೇಂದ್ರಿಯ ಎಲ್ಲುಂಟು. ರಸನೇಂದ್ರಿಯ ಮತ್ತು ಆ ಅಪ್ಪನ್ನು ಅಂದರೆ ಜಲವನ್ನು ಸಂಯಮನಗೊಳಿಸಿದಾಗ ಅವನು ಬಯಸಿದಾಗ ರಸನೆ ನೀರನ್ನು ಆಸ್ವಾದನೆ ಮಾಡ್ತದೆ. ನೀರು ಸಿಗದೇ ಇದ್ದರೂ ಸಹ ಸಂಯಮನದಿಂದಾಗಿ ಅದನ್ನು ಪಡ್ಕೊಳ್ತಾನೆ. ಬೇಕು ಅಂದಾಗ ಅನುಭವಿಸ್ತಾನೆ, ಬೇಡ ಅಂದಾಗ ಬಿಡ್ತಾನೆ. ಹಾಗೆಯೇ ಕೊನೆಯದು ಏನು ಅಂತಂದರೆ ಈ ಘ್ರಾಣೇಂದ್ರಿಯ ಉಂಟಲ್ಲ, ಇದು ಮತ್ತೆ ಪೃಥ್ವೀ ತತ್ವ, ಇದು ಎರಡನ್ನೂ ಸಹ ಭೂಮಿಯಲ್ಲಿರುವಂತಹದ್ದು ವಾಸನೆ. ಭೂಮಿಯ ಲಕ್ಷಣವೇ ವಾಸನೆ. ತತ್ರ ಗಂಧವತಿ ಪೃಥಿವೀ ಅಂತ ನ್ಯಾಯಶಾಸ್ತ್ರದ ಒಂದು ವಿವರಣೆ. ಮಣ್ಣಿನ ಗುಣವೇ ವಾಸನೆ. ಹಾಗಾಗಿ ಆ ಪೃಥಿವೀ ತತ್ವವನ್ನು ಮತ್ತು ಘ್ರಾಣೇಂದ್ರಿಯವನ್ನು ಅಂದರೆ ಪೃಥಿವೀ ತತ್ವದಲ್ಲಿರುವಂಥ ಗಂಧವನ್ನು ಆಸ್ವಾದನೆ ಮಾಡುವ, ಹಿಡಿದು ಅನುಭವಿಸುವ ಶಕ್ತಿ, ಅದು ಇಂದ್ರಿಯ, ಘ್ರಾಣೇಂದ್ರಿಯ. ಅದು ಎರಡನ್ನೂ ಸಂಯಮನಗೊಳಿಸಿದಾಗ ಆಗ ಅಂಥ ಯೋಗಿಗೆ ದಿವ್ಯ ಗಂಧಾಢ್ಯ ಏನಾಗುತ್ತಂತೆ? ದಿವ್ಯ ಗಂಧದ ಅನುಭವ ಆಗುತ್ತಂತೆ. ಆ ದಿವ್ಯ ಗಂಧ ಸ್ವರೂಪದಲ್ಲಿ ಇರುವವಳು ಯಾರು ಅಂದರೆ ಜಗನ್ಮಾತೆ ಅಂತ. ಒಂದು ನಡೆದ ಘಟನೆಯನ್ನು ನಾನು ನೆನಪಿಸಿಕೊಂಡು ಹೇಳ್ತಾ ಇದ್ದೇನೆ. ಬಹಳಷ್ಟು ವರ್ಷಗಳ ಹಿಂದೆ ಒಬ್ಬರು ದಕ್ಷಿಣ ಕನ್ನಡದವರು, ಒಬ್ಬರು ಗೃಹಸ್ಥರು ಹಿಮಾಲಯದ ಕಡೆಗೆ ಹೋಗಿದ್ರು. ಅವರು ಹಿಮಾಲಯದ ಕಡೆಗೆ ಹೋದಾಗ ನಿಮ್ಗೆ ಗೊತ್ತು, ನಾಗಾ ಸಾಧುಗಳು ಅಂತೆಲ್ಲ ನೀವು ಕೇಳ್ತೀರಾ, ಈ ಸಂಗಮಗಳಲ್ಲಿ ಮತ್ತು ಕುಂಭಮೇಳದಲ್ಲೆಲ್ಲ ಅವ್ರು ನೋಡ್ತೇವೆ ನಾವೇ ಅಂತ.
ಅದರಲ್ಲೂ ಬಹಳಷ್ಟು ಜನ ಸಾಧಕನೆ ಮಾಡಿದವರು ಇರ್ತಾರೆ, ಕೆಲವು ಜನ ಸಾಧನೆ ಮಾಡದೇ ಇರುವವರು ಕೇವಲ ಹೊರಗಿನ ಆಕಾರದಿಂದಲೂ ಆಗಿರ್ತಾರೆ. ಇವರು ಅಲ್ಲಿಗೆ ಹೋದಾಗ ಏನಾಯಿತು ಕೇಳಿದರೆ, ಏನೋ ಅಂದ್ಕೊಂಡು ಹೋಗಿದ್ದಾರೆ, ಏನೋ ಆಗ್ಬಿಡ್ತು ಹೀಗೆ ಅಂತ. ಕೊನೆಗೆ ಇವರು ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ರು ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ದಾರಿಯಲ್ಲಿ ಆಹಾರ ಇಲ್ಲ, ಅದರ ಜೊತೆಗೆ ಸ್ನಾನಾದಿಗಳು ಇಲ್ಲ. ತುಂಬ ವರ್ಷದ ಹಿಂದೆ ಆದದ್ದು ಇದು, ಇವತ್ತಿನಷ್ಟು ಸೌಲಭ್ಯಗಳಿಲ್ಲ. ಕೊನೆಗೆ ಅಲ್ಲೊಂದು ಕೆರೆ, ಆ ಕೆರೆಯ ದಂಡೆಯ ಮೇಲೆ ಇವರು ಕುಳಿತಿದ್ರಂತೆ. ಕುಳಿತಾಗ ಇನ್ನು ಏನು ಮಾಡೋದಪ್ಪ ಅಂಥೇಳಿ ಕೈ ಚೆಲ್ಲಿ ಕುಳಿತಿದ್ದಾರೆ. ಕೊನೆಗೆ ಹಾಗೇನೆ ಆಯಾಸದಿಂದಾಗಿ ಒಂದು ರೀತಿ ಮೂರ್ಛಾ ಸ್ಥಿತಿಗೆ ಹೋಗಿಬಿಟ್ಟಿದ್ದಾರೆ. ಹಾಗೆ ಹೋದಾಗ ಅದೇ ಕೆರೆಗೆ ಒಬ್ಬ ಸಾಧು ಬಂದಿದ್ದಾನೆ. ಅವನು ಮಹಾಯೋಗಿ. ಅದೃಷ್ಟವಶಾತ್ ಬಂದವರು ಇವನನ್ನು ನೋಡಿದ್ದಾರೆ. ಆ ದಿವ್ಯಗಂಧಾಢ್ಯ ಅಂತ ಹೇಳ್ತೇವಲ್ಲ, ಅವರು ಏನನ್ನ ಬಯಸಿದರೂ ಸಹ ಅವರಿಗೆ ದಿವ್ಯಗಂಧಾಢ್ಯ ಆಗತ್ತೆ. ಇವರ ಪರಿಸ್ಥಿತಿಯನ್ನು ನೋಡಿ ಇವರೊಂಥರ ಅರ್ಧಂಬರ್ಧ ಸ್ಥಿತಿಯಲ್ಲಿ ಇದ್ದೇನೆ ತಾನು ಅಂತ ಬರ್ಕೊಳ್ತಾರೆ. ಇಂಥ ಸ್ಥಿತಿಯಲ್ಲಿ ಯಾರೋ ನನ್ನ ಹತ್ರ ಬಂದಿದ್ದಾರೆ ಅಂತ ಅಷ್ಟು ಗೊತ್ತಾಗ್ತಾ ಇತ್ತು ನನಗೆ. ಆದರೆ ಒಂದು ರೀತಿಯ ಕನಸೋ ಎಚ್ಚರೋ ಇದು ಯಾವುದೂ ಗೊತ್ತಾಗದೇ ಇರುವಂಥ ಸ್ಥಿತಿಯಲ್ಲಿ ಒಬ್ಬ ಸಾಧು ಬಾಬಾ ಅವನು ಬಂದ. ನೋಡ್ದ ಅವನನ್ನು, ಹೋಗಿ ಹೋಗಿ ವಿಚಾರ ಮಾಡದೆ ಇಲ್ಲಿಗೆ ಬಂದಿದೆಯಲ್ಲ, ಬುದ್ಧಿ ಬೇಡವ ನಿನಗೆ ಅಂತ ಏನೋ ನನ್ನನ್ನು ಕುರಿತು ಬೈದ. ಕೊನೆಗೆ ಹೇಳು ಅಂತ ಹೇಳಿದ, ಆದರೆ ಹೇಳಲಿಕ್ಕಾಗಲಿಲ್ಲ ನನಗೆ. ತಕ್ಷಣ ಪಕ್ಕದಲ್ಲಿರುವಂಥ ಒಂದು ಗಿಡದ ಟೊಂಗೆಯನ್ನು ತನ್ನ ಮೂಗಿಗೆ ಹಿಡಿದು ನನ್ನ ಮೂಗಿಗೆ ಹೀಗೆ ಬಡದ ಅಷ್ಟೇ. ಹಾಗೆ ಬಡದಂಥ ಗಿಡದ ಚಿಗುರು ಇತ್ತಲ್ಲ, ಅಂತಹ ಸುಗಂಧವನ್ನು ನಾನು ನನ್ನ ಜೀವನದಲ್ಲಿ ಅನುಭವಿಸಲಿಲ್ಲ ಅಂತ ಬರೀತಾರೆ ಅವರು. ಯೋಗಿಯಾದವನು ಇಂಥ ದಿವ್ಯಗಂಧಾಢ್ಯ ಅಂದರೆ ಇಂಥ ದಿವ್ಯಗಂಧವನ್ನು ಆತ ಅನುಭವಿಸ್ತಾನೆ. ಯಾಕೆಂದರೆ ಅವನಿಗೆ ಉಂಟಾಗ್ತದೆ ಜಗನ್ಮಾತೆಯ ಈ ಯೋಗ ಸಾಧನೆಯ ಅನುಗ್ರಹದಿಂದ ಹಿನ್ನೆಲೆಯಲ್ಲಾಗಿ. ಮತ್ತೆ ಅವನು ಇನ್ನೊಬ್ಬರಿಗೆ ಅದನ್ನು ತಾತ್ಕಾಲಿಕವಾಗಿ ಕೊಡಬಲ್ಲ ಅಂತ. ಇಂಥ ಸಾಧನೆಯಿಂದ ಅದನ್ನು ಹೀಗೆ ಪಡೆಯಬಹುದು ಅಂತ ಆದರೆ ಸ್ವತಃ ದಿವ್ಯಗಂಧಾಢ್ಯಳೇ ಆದಂಥ ಅವಳ ದಿವ್ಯಗಂಧ ಹೇಗಿರಬಹುದು ಅಂತ ಭಾಸ್ಕರರಾಯರು ಕೇಳ್ತಾರೆ ಹೀಗೆ ಅಂತ. ಹಾಗಾಗಿ ಇದೆಲ್ಲ ಯೋಗಿಗಳಿಗೆ ಲಭ್ಯ ಆಗುವಂಥ ಒಂದು ವಿಭೂತಿ. ಅಂಥವರು ಆ ದಿವ್ಯಗಂಧವನ್ನು ಅನುಭವಿಸ್ತಾರೆ. ಅವಳೇ ಯೋಗಿಗಳಿಗೆ ಇಂಥದ್ದನ್ನು ಒದಗಿಸಿಕೊಡ್ತಾಳೆ. ಆದ್ದರಿಂದ ಜಗನ್ಮಾತೆ ದಿವ್ಯಗಂಧಾಢ್ಯಳು ಅಂದರೆ ದಿವ್ಯಗಂಧಾಢ್ಯ ಸ್ವರೂಪಳು ಎನ್ನುವಂಥ ಮಾತಿನ ಹಿನ್ನೆಲೆಯಲ್ಲಿ ಭಾಸ್ಕರರಾಯರ ವಿವರಣೆಯನ್ನು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಮತ್ತು ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ, ಭಗವತ್ಪಾದರು ಆಕೆಯ ತುರುಬು ಸುಗಂಧದಿಂದ ಕೂಡಿದೆ ಅಂತ ಹೇಳಿದ್ದನ್ನು ಹೇಳಿದೆ. ಅದಾದಮೇಲೆ ಯೋಗಿಗಳು ತಮ್ಮ ಯೋಗ ಸಾಧನೆಯಿಂದ ದಿವ್ಯಗಂಧವನ್ನು ಪಡೀತಾರೆ ಅಂತ ಹೇಳಿದೆ. ಮತ್ತು ಇವರು ಹೇಳ್ತಾರೆ ವೈದ್ಯನಾಥ ದೀಕ್ಷಿತರು, ಜಗನ್ಮಾತೆಯ ಸರ್ವಾಂಗಗಳು ಸ್ವಾಭಾವಿಕವಾಗಿಯೇ ದಿವ್ಯಗಂಧದಿಂದ ಕೂಡಿವೆ. ಅಲ್ಲಿ ಯಾವುದೂ ಸಹ ಕೃತ್ರಿಮವಾದದ್ದಲ್ಲ, ಆರ್ಟಿಫಿಷಿಯಲ್ ಆದದ್ದಲ್ಲ. ಹೀಗೆ ಆ ಉತ್ಕೃಷ್ಟವಾದಂಥ ಪರಿಮಳದಿಂದ ಕೂಡಿದವುಗಳಾದ್ದರಿಂದ ಅವಳ ಅಂಗಾಂಗಗಳು ಆಕೆ ದಿವ್ಯಗಂಧಾಢ್ಯಳು ಎನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಇಲ್ಲಿಗೆ ಈ ನಾಮದ ವಿವರಣೆ ಆಯಿತು ಅಂದ್ಕೊಂಡು ಮತ್ತೆ ಮುಂದಿನ ನಾಮಕ್ಕೆ ಹೋಗೋಣ. 632ನೇ ನಾಮ ಇದು, ಸಿಂಧೂರ ತಿಲಕಾಂಚಿತ ಅಂತ. ತುಂಬ ವಿವರಣೆಯನ್ನು ಬಯಸುವಂಥ ನಾಮ. ಎಷ್ಟು ಸಾಧ್ಯವೋ ಅಷ್ಟನ್ನು ಹೇಳಿ ನಿಲ್ಲಿಸ್ತೇನೆ, ಮಿಕ್ಕಿದ್ದನ್ನು ನಾಳೆ ದಿವಸ ನೋಡೋಣ. ನಮಗೆ ಈ ನಾಮವನ್ನು ಕೇಳಿದಾಗ ಒಂದಿಷ್ಟು ಅರೆಬರೆ ಅರ್ಥ ಆಗ್ತದೆ. ಯಾಕೆಂದರೆ ಸಿಂಧೂರ ಇಷ್ಟು ಗೊತ್ತು ನಮಗೆ, ತಿಲಕ ಅಂತ ಗೊತ್ತು, ಅಂಚಿತ ಗೊತ್ತಿಲ್ಲ. ಹಾಗಾಗಿ ಒಂದಿಷ್ಟು ಗೊತ್ತಾಗ್ತದೆ ಅಸ್ಪಷ್ಟವಾಗಿ. ನೋಡೋಣ ಏನು ಅಂತ. ಈ ನಾಮದ ವಿವರಣೆ ಏನು ಅಂದರೆ, ಹಣೆಯಲ್ಲಿ ಸಿಂಧೂರ
ತಿಲಕದಿಂದ ಅಲಂಕೃತಳಾದವಳು ಅಂತ ಅರ್ಥ ಅದಕ್ಕೆ. ಅಂದರೆ ಹಣೆಯಲ್ಲಿ ಸಿಂಧೂರ ತಿಲಕವನ್ನಿಟ್ಟುಕೊಂಡು ಅಲಂಕರಿಸಿಕೊಂಡವಳು ಅಂತ. ಒಂದು ವಿವರಣೆ ಕೊಟ್ಬಿಡ್ತೇನೆ. ಬಹಳಷ್ಟು ಜನ ಸಿಂಧೂರ ಅಂತ ಹೇಳೋ ಬದಲು ಅದನ್ನು ಹೊಡೆದು ಹೇಳ್ತಾರೆ ಸಿಂಧೂರ ಅಂತ. ಅದು ತಪ್ಪು ಪ್ರಯೋಗ. ಮಹಾಪ್ರಾಣ ಅಲ್ಲ, ಅಲ್ಪ ಪ್ರಾಣ. ನಮಗೆ ಏನಾಗಿದೆ ಕೇಳಿದರೆ ಬರ್ತಾ ಬರ್ತಾ ಅಲ್ಪ ಪ್ರಾಣ ಮಹಾಪ್ರಾಣ ಮಾಡೋದು, ಮಹಾಪ್ರಾಣವನ್ನು ಅಲ್ಪ ಪ್ರಾಣ ಮಾಡೋದು, ಅದೇ ನಮ್ಮ ಭಾಷೆಯ ಪ್ರಭುತ್ವ ಆಗಿಬಿಟ್ಟಿದೆ. ಹೇಳ್ತೇವಲ್ಲ, ಹೃದಯಪೂರ್ವಕ ಸ್ವಾಗತ ಅಂತ, ಆ ದಕಾರಕ್ಕೆ ಒಂದು ಬಾಲ ಹಾಕೋದು. ಅದು ಯಾರ ಹೃದಯವೋ ಗೊತ್ತಿಲ್ಲ ನನಗೆ. ಆಮೇಲೆ ಜನಾರ್ದನ, ಅವನೇನಾದ್ರು ಕೇಳಿದರೆ ಜನಾರ್ದನ ಓಡೋಗ್ಬಿಡ್ತಾನೆ ಅಲ್ಲಿಂದ. ಇಲ್ಲೆಲ್ಲ ಇರಬೇಕಾದದ್ದು ಅಲ್ಪ ಪ್ರಾಣಗಳು. ಎಲ್ಲಿ ಮಹಾಪ್ರಾಣ ಹೇಳಬೇಕೋ ಅಲ್ಲಿ ನಾವು ಅಲ್ಪ ಪ್ರಾಣ ಹೇಳ್ತೇವೆ. ಯಾಕೆಂದ್ರೆ ನಮ್ಮ ಪ್ರಾಣಕ್ಕೆ ತುಂಬ ಕಷ್ಟ ಮಹಾಪ್ರಾಣ ಹೇಳೋದು. ಅದಕ್ಕೋಸ್ಕರ ಶಬ್ದವನ್ನು ತಿಳಿದು ಉಚ್ಚರಿಸಬೇಕು. ಯಾಕೆ ಅಂದರೆ ಏಕಶಬ್ದ ಸುಷ್ಠು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮಧುಕ್ ಭವತಿ ಅಂತ. ಶಬ್ದವನ್ನು ಸರಿಯಾಗಿ ಉಚ್ಚಾರಣೆ ಮಾಡಿದರೆ ಆಗ ಅಂಥ ಶಬ್ದಗಳು ನಮಗೆ ಉತ್ತಮವಾದ ಫಲಗಳನ್ನು ಕೊಡ್ತವೆ ಎನ್ನುವಂಥದ್ದು ವ್ಯಾಕರಣ ಶಾಸ್ತ್ರದ ನಿಯಮ. ಅದಕ್ಕೋಸ್ಕರ ಸಿಂಧೂರ ಅಲ್ಪ ಪ್ರಾಣ. ಆ ಸಿಂಧೂರ ಅಂದರೆ ಏನು ಅಂದರೆ, ಸಿಂಧೂರ ಅಂದರೆ ಅದೊಂದು ಕೆಂಪು ಚೂರ್ಣ, ಅರಿಶಿನ ಕುಂಕುಮ ಇರುವ ಹಾಗೆ ಅದೊಂದು ಸುಗಂಧವಾದಂಥ ಚೂರ್ಣ ಸಿಂಧೂರ. ಸಿಂಧೂರಂ ರಕ್ತ ಚೂರ್ಣಕ್ಕೆ ಅಂತ. ರಕ್ತ ಅಂದರೆ ಕೆಂಪು ಅಂತ, ಆದರೆ ಪೂರ್ತಿ ಕೆಂಪಲ್ಲ, ಕುಂಕುಮದಷ್ಟು ಕೆಂಪಲ್ಲ, ಒಂದು ರೀತಿಯಲ್ಲಿ ಹರಿದ್ರ ಅರಿಶಿನ ಬಣ್ಣಕ್ಕೆ ಹತ್ತಿರ, ಆದರೆ ಸ್ವಲ್ಪ ಸುಗಂಧದಿಂದ ಕೂಡಿರ್ತದೆ. ಹೀಗೆ ಸಿಂಧೂರಂ ರಕ್ತಚೂರ್ಣಕ್ಕೆ ಅಂತ ಮೇದಿನಿ ಕೋಶ ಅದರ ವಿವರಣೆಯನ್ನು ಕೊಡ್ತದೆ. ಅಂತಹ ಆ ಸಿಂಧೂರ ಚೂರ್ಣದಿಂದ ಹಣೆಯಲ್ಲಿ ತಿಲಕವನ್ನು ಇರಿಸಿಕೊಂಡು ಅಲಂಕರಿಸಿಕೊಂಡಿದ್ದಾಳೆ ಅಂತ. ಇವತ್ತಿಗೂ ಸಹ ಗಣಪತಿಯನ್ನು ಕುರಿತು ಹೇಳಬೇಕಿದ್ರೆ ಸಿಂಧೂರ ವರ್ಣದವನು ಅಂತ ಹೇಳ್ತಾರೆ. ಅಲ್ಲೂ ಮಹಾಪ್ರಾಣ ಹೇಳ್ತಾರೆ ಬಹಳಷ್ಟು ಜನ. ಮಹಾಪ್ರಾಣ ಅಲ್ಲ, ಅಲ್ಪ ಪ್ರಾಣ, ಮತ್ತೆ ಗೊತ್ತಿರಬೇಕು ನಮಗೆ. ಇದು ಒಂದರ್ಥ. ಅದಾದ ಮೇಲೆ ಎರಡನೇ ಅರ್ಥ ಏನು ಅಂದರೆ, ತಿಲಕ ಅನ್ನೋದು ಕೆಲ ಶಬ್ದ ಉಂಟು, ಸಿಂಧೂರ ತಿಲಕಾಂಚಿತ ಅಂತ. ತಿಲಕ ಅನ್ನೋದಕ್ಕೆ ಅರ್ಥ ಅಲಂಕಾರ ಅಂತ ಅರ್ಥ. ತಿಲಕ ಅಂದ್ರೇ ಅಲಂಕಾರ. ಅಂದರೆ ಅರ್ಥ ಏನಾಯಿತು, ಈ ಸಿಂಧೂರದಿಂದ ಅಲಂಕರಿಸಿಕೊಂಡವಳು ಅಂತ ಅರ್ಥ. ಅದೊಂದು ಅಲಂಕಾರದ ವಸ್ತು. ಹಾಗಾಗಿ ಆ ಸಿಂಧೂರ ತಿಲಕದಿಂದ ಅಲಂಕೃತಳಾದವಳು. ತಿಲಕ ಅಂದರೆ ಅಲಂಕಾರ, ಅಲಂಕೃತಳಾದವಳು ಅಂತ ಸಹಜವಾಗಿ ಬಂದುಬಿಡುತ್ತೆ. ಸಾಮಾನ್ಯವಾಗಿ ನಾವು ಹೇಳ್ತೇವೆ ನೋಡಿ, ತಿಲಕ ಅನ್ನೋದಕ್ಕೆ ಇದು ಮಾತ್ರ ಅಲ್ಲ, ಅಲಂಕಾರ. ಇದಕ್ಕೂ ಯಾಕೆ ಹೇಳ್ತಾರೆ ಅಂತ ಕೇಳಿದರೆ, ದೇಹದಲ್ಲಿ ನೀವು ಎಲ್ಲೋ ಒಂದು ಕಡೆ ಇಟ್ಕೊಂಡ್ರೆ ಎದ್ದು ಕಾಣೋದಿಲ್ಲ, ಅದು ಕಾಣಿಸತ್ತಾ? ಆದರೆ ಇಲ್ಲಿಟ್ಟರೆ ಮಾತ್ರ ಎಂಥವರಿಗೂ ಕಾಣಿಸುತ್ತೆ ಅದು. ಅದರ ತಾಂತ್ರಿಕವಾದ ಅರ್ಥ ಬೇರೆ, ಹಿಂದೆ ಹೇಳಿದ್ದೇನೆ ನಾನು. ಅದರ ಅಲಂಕಾರ ಅದು ಎದ್ದು ಕಾಣಬೇಕು ಅನ್ನೋದಕ್ಕೋಸ್ಕರ, ಆದ್ದರಿಂದ ಸಾಮಾನ್ಯವಾಗಿ ಇಲ್ಲಿ ಇರಿಸ್ಕೊಳ್ತಾರೆ. ಇದೊಂದು ಅರ್ಥ ಸಾಮಾನ್ಯವಾಗಿ ಅಷ್ಟೇ. ಸಾಮಾನ್ಯ ಹೇಳ್ತಾರೆ ಏನು ಅಂದರೆ ನೋಡಿ, ಶ್ರೀರಾಮಚಂದ್ರ ರಘುವಂಶಕ್ಕೆ ತಿಲಕಪ್ರಾಯನಾಗಿದ್ದ, ಅಲಂಕಾರಪ್ರಾಯನಾಗಿದ್ದ. ಶ್ರೀಕೃಷ್ಣ ಯದುವಂಶಕ್ಕೆ ತಿಲಕಪ್ರಾಯನಾಗಿದ್ದ. ತಿಲಕ ಅಂದ್ರೇನು? ಅಲಂಕಾರ ಅಂತ ಅರ್ಥ. ಇದು ಬಂದಿದ್ದಕ್ಕೆ ಹೇಳ್ತೇನೆ, ನಮ್ಮಲ್ಲಿ ಅಲಂಕಾರಕ್ಕೆ ಬಹಳ ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಏನು ಮಾಡೋದು ಕೇಳಿದರೆ, ಹೆಣ್ಣು ಮಕ್ಕಳಿಗೆ ತಿಲಕ ಇಟ್ಟುಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡಿದರು. ಗ್ರಹಚಾರ ಇವತ್ತು ಅದನ್ನು ಇಡದೇ ಇರುವುದೇ ದೊಡ್ಡ ಅಲಂಕಾರ ಆಗಿಬಿಟ್ಟಿದೆ ರೀ. ಸಕಲ ಅವಲಕ್ಷಣಗಳನ್ನು ಎದ್ದಿ ತೋರಿಸುವ ಹಣೆಗಳು. ಅಂದರೆ ಇವರಿಗೆ ಅಲಂಕಾರ ಯಾವುದು, ಅನಲಂಕೃತ ಯಾವುದು ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟರ ಮಟ್ಟಿಗೆ. ಯಾಕೆ ಕೇಳಿದರೆ, ಯಾರೋ ಹೇಳಿರ್ತಾರೆ ನೀವು ಯಾಕೆ ಇಡ್ತೀರಿ ಅಂತ. ಉತ್ತರ ಹೇಳೋದು ನಮಗೆ ಗೊತ್ತಿರೋದಿಲ್ಲ. ಗ್ರಹಚಾರ ನಮ್ಮದು ಬಂಡವಾಳ ಅಜ್ಞಾನ. ಹಾಗಾಗಿ ಏನು ಮಾಡ್ತೇವೆ ಕೇಳಿದರೆ, ಅವ್ರು ಹೇಳ್ತಾರೆ ನಮ್ಮದಕ್ಕೆ ಹಣೆಯಲ್ಲಿ ಏನೂ ಇಲ್ವಲ್ಲ, ನಿಮ್ಮದಕ್ಕೆ ಯಾಕೆ ಉಂಟು ಅಂತಂದರೆ, ಅವ ನಮಗೇನಾಗುತ್ತೆ ಕೇಳಿದರೆ, ನಾನು ಇಡೋದು ಬೇಡ ಅಂತ ಗೊತ್ತಾಯ್ತು ಅಷ್ಟೇ. ಮತ್ತು ಅವರು ಹೇಳ್ತಾರೆ ನಾವಂತೂ ಇಡೋದಿಲ್ಲ ಅಂತ. ಅವರು ಇಟ್ಕೊಳ್ಬೇಕು. ಯಾಕೆಂದರೆ ಒಬ್ಬ ಸ್ತ್ರೀ ಸಾಮಾನ್ಯಳಾದವಳಿಗೆ
ಏನೂ ಖರ್ಚಿಲ್ಲದೆ ಮಾಡಿಕೊಳ್ಳುವ ಅಲಂಕಾರ ಅಂದರೆ ಇದು ಮತ್ತೆ ಇದು. ನಮ್ಮವ್ರು ದಡ್ರಲ್ರಿ, ಅದನ್ನು ವ್ಯವಸ್ಥೆ ಮಾಡಿದ್ರು. ನಾವೇನು ಮಾಡಿದ್ವಿ ಕೇಳಿದರೆ ಅದನ್ನು ಬಿಟ್ವಿ. ನಿಮಗೆ ಗೊತ್ತಿರಬೇಕು ಪ್ರಾಯಶಃ, ನಾನಿದನ್ನು ಹೇಳಬಾರದು, ಯಾಕೆಂದ್ರೆ ನಾನು ಆ ಕಾಲೇಜಲ್ಲಿ ಓದಿದವನಲ್ಲ. ಇದೇ ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಹಿಂದೆ ಒಬ್ಬರು ಇದ್ದರು. ಅವರು ಹೆಣ್ಣುಮಕ್ಕಳು ಹಣೆಗಿಡದೆ ಬಂದರೆ, ಹಿಂದೂ ಹೆಣ್ಣುಮಕ್ಕಳು ವಾಪಸ್ ಕಳಿಸ್ತಾ ಇದ್ದರು. ಕೈಗೆ ಬಳೆ ಹಾಕಿಕೊಳ್ಳದೆ ಬಂದರೆ ಅವ್ರನ್ನ ವಾಪಸ್ ಕ್ಲಾಸಿಗೆ ಸೇರಿಸ್ತಾ ಇರಲಿಲ್ಲ. ಪ್ರಾಯಶಃ ಯಾರೋ ಇದನ್ನು ಅನುಭವಿಸ್ತಿರ್ಬೋದು ಅಥವಾ ಕೇಳಿ ಆದರೂ ಕೇಳಿರ್ಬೋದು. ಅನುಭವಿಸದೇ ಇದ್ದರೆ, ಕೇಳದೇ ಇದ್ದರೆ ಈಗ ಕೇಳಿದ್ದೇನೆ ಅಂತ ಅಂದ್ಕೊಳ್ಳಿ. ಬೇರೆ ಯಾರೂ ಅಲ್ಲ, ಎಚ್ ನರಸಿಂಹಯ್ಯನವರು. ಯಾರನ್ನ ಜನ ಬೈತಿದ್ರೋ ಪರಮ ನಾಸ್ತಿಕ ಅಂತ, ಅವ್ರು ಹಾಗಿರಲಿಲ್ಲ ವಾಸ್ತವಿಕವಾಗಿ. ಆದರೆ ಏನೋ ಜನರ ಬಾಯಲ್ಲಿ ಆ ರೀತಿಯಾಗಿ ಹೇಳಿಸ್ಕೊಳ್ತಾ ಇದ್ರು ಅವರಷ್ಟೇನೆ. ಹೀಗೆ ಅವರ ಹೆಣ್ಣು ಮಕ್ಕಳಿಗೆ, ಏನಮ್ಮ ನಿನಗೊಂದು ತಿಲಕ ಇಡೋದಕ್ಕೂ ಸಹ ಆರ್ಥಿಕವಾಗಿ ಅನುಕೂಲ ಇಲ್ವ, ನಾನೇ ಕೊಡ್ತೇನೆ ತಗೋ ಅಂತ, ಇಷ್ಟರ ಮಟ್ಟಿಗೆ. ಯಾಕೆಂದರೆ ಅದು ಹೆಣ್ಣು ಮಕ್ಕಳ ಮಿನಿಮಮ್ ಅಲಂಕಾರಗಳಲ್ಲಿ ಒಂದು ಸಾಧನ. ಆದ್ದರಿಂದ ಅದನ್ನು ನಮ್ಮವರು ವ್ಯವಸ್ಥೆಗೊಳಿಸಿದರು. ಹಾಗಾಗಿ ನಮ್ಮವರು ಅದನ್ನು ಆಚರಣೆಯಲ್ಲಿ ಇಟ್ಕೊಂಡಿದ್ರು. ಇವತ್ತು ಪೂರ್ತಿ ಬಿಟ್ಟಿದ್ದೇವೆ. ಹಾಗಾಗಿ ಮತ್ತೆ ಆ ತಿಲಕ ಅನ್ನೋದಕ್ಕೆ ನಾವು ಏನು ಮಾಡಿದ್ದೇವೆ ಅಂದರೆ ಬೇರೆ 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 ರೀತಿಯಾದಂಥ ಅರ್ಥಗಳನ್ನೆಲ್ಲ ಕಲ್ಪಿಸಿಕೊಂಡಿದ್ದೇವೆ. ಹೀಗೆ ತಿಲಕ ಅಂದ್ರೇ ಅಲಂಕಾರ, ಭೂಷಣ ಅಂತ ಅರ್ಥ. ಅಂತಹ ಸಿಂಧೂರದಿಂದ ಅಲಂಕೃತಳಾದ್ದರಿಂದ ಜಗನ್ಮಾತೆ ಹೆಸರು ಸಿಂಧೂರ ತಿಲಕಾಂಚಿತ ಅಂತ. ಇದು ಒಂದು ಅರ್ಥ. ಇನ್ನು 3-4 ಅರ್ಥ ಹೇಳಬೇಕು. ನಾಳೆ 6:30 ಸೇರಿದಾಗ ಮತ್ತೆ ಇದ್ರ ಬಗ್ಗೆ ವಿಚಾರ ಮಾಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.